ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ಸ್ ಏನು ನಡೆದಿತ್ತು, ಕಡ್ಡಾಯ ಕನ್ನಡ ಅಂತ ಹೇಳ್ತೀವಲ್ಲ, ಸೊ ಕಂಪಲ್ಸರಿ ಕನ್ನಡ ಎಕ್ಸಾಮು 29/9/2024 ನಡೆದಿರ್ತಕ್ಕಂಥದ್ದು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತೆ ನಡೆದಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಸೊ ಒಟ್ಟು ಪ್ರಶ್ನೆಗಳು 100 ಕೊಡ್ತಾರೆ ಸ್ನೇಹಿತರೆ. ಅಂದರೆ ಒಂದೊಂದು ಪ್ರಶ್ನೆಗೆ 1.5 ಅಂದರೆ 1.5 ಮಾರ್ಕ್ಸನ್ನು ಕೊಡ್ತಾ ಹೋಗ್ತಾರೆ. ಆದರೆ ಒಟ್ಟು ಪ್ರಶ್ನೆ ಇರ್ತಕ್ಕಂಥ ನಿಮಗೆ 100 ಇರುತ್ತೆ. ಒಟ್ಟು ಅಂಕಗಳು ಅಂತ ಹೇಳಿದ್ರೆ 150 ಅಂಕಗಳು ಇರುತ್ತೆ. ಒಟ್ಟು ನಿಮಗೆ 150 ನಿಮಿಷ ಇರುತ್ತೆ. 150 ನಿಮಿಷದಲ್ಲಿ 120 ನಿಮಿಷ ಹ್ಯಾಂಡ್ ಸೆಂಡ್ ಮಾಡೋದಕ್ಕೆ ಕೊಡ್ತಾರೆ. ಉಳಿದಂಥ 30 ನಿಮಿಷ ಕೆಲವೊಂದು ಪ್ರೊಸೀಜರ್ಗೆ ತಗೊಳ್ತಾರೆ ಸ್ನೇಹಿತರೆ. ಸೊ ಇಷ್ಟು ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ಮತ್ತೊಂದು ಪಾಯಿಂಟ್ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ಒಂದು ಋಣಾತ್ಮಕ ಮೌಲ್ಯಮಾಪನ ಇರೋದಿಲ್ಲ. ಓಕೆ, ಸೊ ಎಲ್ಲ ಪ್ರಶ್ನೆ ನೀವು ಅಟೆಂಡ್ ಮಾಡಲೇಬೇಕು ಆ್ಯಂಡ್ ಮಾಡಬಹುದು ಸಹ. ಯಾವುದೋ ಒಂದು ನೆಗೆಟಿವ್ ಮಾರ್ಕ್ ಇರೋದಿಲ್ಲ. ಒಂದು ಪ್ರಶ್ನೆಗೆ 1.5 ಅಂದರೆ 1.5 ಮಾರ್ಕ್ಸನ್ನು ಕೊಡ್ತಕ್ಕಂಥದ್ದು ಇದೆ. ಓಕೆ, ಆ್ಯಂಡ್ ಇದು ಒಂದು ಜಸ್ಟ್ ಎಲಿಜಿಬಲ್ಗೋಸ್ಕರ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ನೀವು ಎಲಿಜಿಬಿಲಿಟಿಗೆ ಸಂಬಂಧಪಟ್ಟಂತೆ ಎಲಿಜಿಬಲ್ ಆದರೆ ಸಾಕು. ಸೊ 100ಗೆ 100 ತೊಗೊಳ್ಬೇಕು ಅಂತಕ್ಕಂಥದ್ದು ಏನು ಇರೋದಿಲ್ಲ ಸ್ನೇಹಿತರೆ. ಇದು ಅಂಡ್ ಈ ಒಂದು ಮಾರ್ಕ್ಸ್ ಯಾವುದೇ ಒಂದು ಇದಕ್ಕೆ ಕನ್ಸಿಡರ್ ಆ್ಯಂಡ್ ಆ್ಯಡ್ ಸಹ ಆಗೋದಿಲ್ಲ. ಜಸ್ಟ್ ಇದೊಂದು ನಿಮಗೆ ಒಂದು ಎಲಿಜಿಬಲ್ಗೋಸ್ಕರ, ಒಂದು ಸರ್ಟಿಫಿಕೇಟ್ ಏನು ಕೊಡ್ತಾರೋ ನಾವು ಪಾಸ್ ಅನ್ನೋದಕ್ಕೋಸ್ಕರ. ಸೊ ಅಷ್ಟಿದ್ರೆ ಸಾಕು, ಅಷ್ಟೊಂದು ವರಿ ಏನು ಮಾಡ್ಕೊಳ್ಳೋದು ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ಓಕೆ, ನೋಡ್ತಾ ಹೋಗೋಣ. ಫಸ್ಟ್ ಕ್ವೆಶನ್ ಈ ರೀತಿ ಇದೆ ಸ್ನೇಹಿತರೆ. ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಯನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಹೇಳಿಕೆ ಹೀಗಿದೆ: ಯತಿ ಎಂದರೆ ವಿರಾಮ, ವಿವರಣೆ ಲಯದಲ್ಲಿ ಯತಿಯೋ ಬಿಡುವನ್ನು ಸೂಚಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಈ ಮೇಲಿನ ಹೇಳಿಕೆ ಮತ್ತು ವಿವರಣೆಯಲ್ಲಿ ಸರಿಯಾದುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಸ್ನೇಹಿತರೆ, ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಯನ್ನು ಗಮನಿಸಿ. ಹೇಳಿಕೆ ಯತಿ ಎಂದರೆ ವಿರಾಮ, ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಯತಿ ಅಂತಕ್ಕಂಥದ್ದು ವಿರಾಮ ಇದು ಸರಿಯಾಗಿರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಯತಿ ಅಂತ ಹೇಳಿದರೆ ವಿರಾಮ ಎಂದು ಅರ್ಥ ಬರುತ್ತೆ. ಸೊ ಬಟ್ ವಿವರಣೆ ಲಯದಲ್ಲಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ, ಇದು ತಪ್ಪಾಗಿರ್ತಕ್ಕಂಥದ್ದು. ಹಾಗಾಗಿ ಆನ್ಸರ್ ಆಪ್ಷನ್ ಹೇಳಿಕೆ 1 ಮಾತ್ರ ಸರಿ ಇದೆ, ಅಂದರೆ ಹೇಳಿಕೆ ಮಾತ್ರ ಸರಿ ಇದೆ ಅಂತ ಅರ್ಥ ಸ್ನೇಹಿತರೆ. ಎರಡನೇ ಪ್ರಶ್ನೆ ಈ ರೀತಿ ಇದೆ: ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನಮ್ಮ ಉಪಾಧ್ಯಾಯರು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ವಿಭಕ್ತಿ ಪಲ್ಲಟಗೊಳಿಸಬೇಕಾಗುತ್ತೆ. ಸೊ ನಮಗೆ ಉಪಾಧ್ಯಾಯರು, ನಾವು ಉಪಾಧ್ಯಾಯರು, ನೀವು ಉಪಾಧ್ಯಾಯರು, ಅವರು ಉಪಾಧ್ಯಾಯರು ಅಂತ ಹೇಳಿದರೆ, ಸೊ ನಮ್ಮ ಉಪಾಧ್ಯಾಯರು ಅನ್ನೋದ್ರ ಬಗ್ಗೆ ಇಲ್ಲಿ ನಮ್ಮ ಅನ್ನೋದಕ್ಕೆ ಹಿಂದಿಯೋ ಇಲ್ಲಿ ಯಾವ ಒಂದು ವಿಭಕ್ತಿ ಪ್ರತ್ಯಯ ಅಂದರೆ ಅರ್ಥ ಚೇಂಜಸ್ ಆಗಬಾರ್ದು ಸ್ನೇಹಿತರೆ. ಅರ್ಥ ಸೇಮ್ ಅದೇ ಇರಬೇಕು, ಬಟ್ ವಿಭಕ್ತಿ ಪ್ರತ್ಯಯಗಳೇನು ಬರುತ್ತೋ ಸೊ ಅಲ್ಲಿ ಪಲ್ಲಟಗೊಳ್ತಕ್ಕಂಥದ್ದು ಆಗಿರುತ್ತೆ. ಈಗ ನಮ್ಮ ಉಪಾಧ್ಯಾಯರು ಏನು ಬರುತ್ತೋ ಅದರ ಅರ್ಥ ಸೇಮ್ ಅದೇ ಇರಬೇಕು. ಈಗ ನಮಗೆ ಉಪಾಧ್ಯಾಯರು, ನಾವು ಉಪಾಧ್ಯಾಯರು ತಪ್ಪಾಗುತ್ತೆ, ನಮ್ಮ ಉಪಾಧ್ಯಾಯರನ್ನ ನಾವು ಉಪಾಧ್ಯಾಯರು ತಪ್ಪಾಗುತ್ತೆ. ಸೊ ಹೌದಾ? ಸೊ ಈಗ ನೀವು ಉಪಾಧ್ಯಾಯರು ಅನ್ನೋದು ಸಹ ಅಲ್ಲಿ ತಪ್ಪಾಗ್ತಾ ಹೋಗುತ್ತೆ. ಆ್ಯಂಡ್ ಅವರು ಉಪಾಧ್ಯಾಯರು ಸಹ ತಪ್ಪು. ಸೊ ನಮ್ಮ ಉಪಾಧ್ಯಾಯರು ಅಥವಾ ನಮಗೆ ಉಪಾಧ್ಯಾಯರು. ಓಕೆ, ಆನ್ಸರ್ ಆಪ್ಷನ್ 1 ಸರಿ ಬರ್ತಕ್ಕಂಥದ್ದಾಗುತ್ತೆ. ಸೊ ಅಲ್ಲಿ ಅರ್ಥ 2 ಸೇಮ್ ಬರುತ್ತೆ, ಬಟ್ ಕೆಲವೊಂದು ವಿಭಕ್ತಿ ಪ್ರತ್ಯಯ ಏನಿರುತ್ತೆ ಸೊ ಅದು ಚೇಂಜಸ್ ಆಗ್ತಾ ಹೋಗುತ್ತೆ. ಇನ್ನು ಮುಂದಿನ ಪ್ರಶ್ನೆ: ಈ ಮುಂದಿನ ಯಾವ ವಚನಕಾರರ ಅಂಕಿತನಾಮಗಳು ಸರಿಯಾಗಿವೆ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಅಕ್ಕ ಮಹಾದೇವಿ, ಮಹೇಶ್ವರ, ಬಸವಣ್ಣ, ಚೆನ್ನಮಲ್ಲಿಕಾರ್ಜುನ, ಮಡಿವಾಳ್ ಮಾಚಿದೇವ, ಕರಿದೇವರ ದೇವ, ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂತ ಕೊಟ್ಟಿದ್ದಾರೆ. ಸರಿಯಾಗಿವೆ ಎಂಬುದನ್ನು ನಾವು ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದರೆ ಮಡಿವಾಳ ಮಾಚಿದೇವ ಮತ್ತು ಉರಿಲಿಂಗ ಪೆದ್ದಿ ಅಂತಕ್ಕಂಥದ್ದು 2 ಸರಿಯಾಗಿದೆ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ ಸಿ ಮತ್ತು ಡಿ ಅಂತ ಹೇಳಿದಾಗ ಆಪ್ಷನ್ 3 ಸರಿಯಾಗಿರುತ್ತೆ. ಯಾಕಂತಂದರೆ ಅಕ್ಕ ಮಹಾದೇವಿ ಅಂತಕ್ಕಂಥ ಚೆನ್ನಮಲ್ಲಿಕಾರ್ಜುನ ಬರುತ್ತೆ, ಬಸವಣ್ಣ ಅಂತಕ್ಕಂಥದ್ದು ಕೂಡಲ ಸಂಗಮ ಬರುತ್ತೆ. ಸೊ ಹಾಗಾಗಿ ಅವೆರಡು ತಪ್ಪಾಗಿರ್ತಕ್ಕಂಥ ಆಯ್ಕೆಗಳು ಸಹ ಆಗಿರುತ್ತೆ ಸ್ನೇಹಿತರೆ. ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು ಅಂತ ಕೇಳಿದರೆ ಜಾತ್ಯತೀತ ಪದದ ಒಂದು ಸರಿಯಾದಂತಹ ಒಂದು ಗ್ರಾಮರ್ ಸರಿಯಾದ ಒಂದು ವ್ಯಾಕರಣ ಅಂತ ಹೇಳಿದರೆ ಸ್ನೇಹಿತರೆ ಯಾವುದಂತ ಹೇಳಿದರೆ ಆಪ್ಷನ್ 4 ಜಾತ್ಯತೀತ. ಆಪ್ಷನ್ 4 ಜಾತ್ಯತೀತ ಅಂತಕ್ಕಂಥದ್ದು ಸರಿಯಾದ ಒಂದು ಶುದ್ಧ ರೂಪ. ದಿಕ್ ಪ್ಲಸ್ ದೇಶ ಈ ಪದವನ್ನು ಕೂಡಿಸಿ ಬರೆದಾಗ ಒದಗುವ ಸರಿಯಾದ ರೂಪವನ್ನು ಗುರುತಿಸಿದ ಕೊಟ್ಟಿದ್ದಾರೆ. ದಿಕ್ ಪ್ಲಸ್ ದೇಶ, ದಿಕ್ ದೇಶ, ದಿಕ್ ದೇಶ, ದಿಕ್ಕು ದೇಶ, ದಿಕ್ ದೇಶ ಅಂತ ಕೊಡ್ತಾರೆ. ಸೊ ದಿಕ್ ಪ್ಲಸ್ ದೇಶ, ದಿಕ್ ದೇಶ ಅಂತ ಹೇಳ್ತೀವಿ ಸ್ನೇಹಿತರೆ. ಕಾಗೆ ಬದಲಾಗಿ ಇಲ್ಲಿ ಗಾ ಬರುತ್ತೆ ಸ್ನೇಹಿತರೆ. ಸೊ ಆಪ್ಷನ್ 2 ದಿಕ್ ದೇಶ ಅಂತಕ್ಕಂಥದ್ದು. ಸೊ ಆದೇಶ ಸಂಧಿನ ನೋಡ್ತಾ ಹೋಗ್ತೀವಲ್ವಾ. ಸೊ ದಿಕ್ ಅಂದರೆ ಚಡದಬ ಅಕ್ಷರಗಳ ಬದಲಾಗಿ ಗಜಡದಬ ಅಕ್ಷರಗಳ ಆದೇಶವಾಗಿ ಬರ್ತಕ್ಕಂಥ ನಾವೇನು ಹೇಳ್ತೀವೋ ಸೊ ಇಲ್ಲಿ ಕಾಗೆ ಬದಲಾಗಿ ಗಾ ಬರುತ್ತೆ ಅಥವಾ ಗಾಗೆ ಬದಲಾಗಿ ಕಾ ಬರುತ್ತೆ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ 2 ದಿಗ್ದೇಶ ಆದೇಶ ಸಂಧಿ ಆಗ್ತಕ್ಕಂಥದ್ದಾಗಿರುತ್ತೆ.
ಉದಕ, ಜಲ, ತೋಯ, ಸಲಿಲ, ಅಂಬು ಪದಗಳ ಸಮನಾರ್ಥಕ ಪದ ಮುಂದಿನವುಗಳಲ್ಲಿ ಯಾವುದು? ಅಂದರೆ ಉದಕ ಅಂದರೆ ನಮಗೆ ಗೊತ್ತಿದೆ ಸ್ನೇಹಿತರೆ ನೀರು ಅಂತ ಹೇಳ್ತೀವಿ, ಹೌದಾ? ಉದಕ ಮೀನ್ಸ್ ನೀರು ಅಂತ ಹೇಳ್ತೀವಿ. ಜಲ ಅಂದರೆ ನೀರು ಅಂತ ಹೇಳ್ತೀವಿ. ತೋಯ, ಸಲಿಲ, ಅಂಬು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಸಹ ಈ ಭುವಿ ಅಂದರೆ ಭೂಮಿಯ ಅರ್ಥ ಬರುತ್ತೆ. ಭೂಮಿಗೆ ಯಾವುದೋ ಒಂದು ಈ ಒಂದು ಉದಕ ಜಲ ಅಂತ ಹೇಳಲ್ಲ. ಆ್ಯಂಡ್ ಪಾವಕ ಅನ್ನೋದಕ್ಕೂ ಸಹ ಬರಲ್ಲ ಸ್ನೇಹಿತರೆ. ಸೊ ಸಮುದ್ರ ಅಂತ ಹೇಳಿದಾಗ ಅಲ್ಲಿ ಉದಕ ಜಲ ಅನ್ನೋ ಅರ್ಥ ಬರಲ್ಲ ಸ್ನೇಹಿತರೆ. ಸೊ ಆನ್ಸರ್ ಏನಾಗುತ್ತೆ? ಆಪ್ಷನ್ 3 ನೀರು ಅಂತಕ್ಕಂಥದ್ದು ಆಗಿರುತ್ತೆ. ನಮಗೆ ಉದಕ ಮತ್ತು ಜಲ ಎರಡು ಸಾಕು ಆನ್ಸರ್ ನೀರಿಗೆ ಅನ್ನೋದಕ್ಕೆ. ಸೊ ಹಾಗಾಗಿ ಮುಂದೆ ಆನ್ಸರ್ಸ್ಗಳು ಏನಿದೆಯೋ ತೋಯ, ಸಲಿಲ, ಅಂಬು ಅದು ಸಹ ಸಮಾನಾರ್ಥಕ ಪದ ಅಂತ ಹೇಳಿದಾಗ ಅದು ಸಹ ನೀರಿನ ಅರ್ಥವನ್ನ ಕೊಡುತ್ತೆ ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗಬೇಕಾಗುತ್ತೆ. ಕನ್ನಡ ಕಾದಂಬರಿ ಪಿತಾಮಹ ಎನಿಸಿಕೊಂಡವರು ಯಾರು ಅಂತ ಕೇಳಿದ್ರೆ ಕನ್ನಡ ಕಾದಂಬರಿ ಪಿತಾಮಹ ಯಾರು? ಗಳಗನಾಥ, ಅನಕೃ, ಕುವೆಂಪು, ಬೇಂದ್ರೆ ಅಂತ ಕೊಟ್ಟಿದ್ದಾರೆ. ಸೊ ಕನ್ನಡ ಕಾದಂಬರಿಗಳ ಪಿತಾಮಹ ಅಂತ ಹೇಳಿದ್ರೆ ಆಪ್ಷನ್ 1 ಗಳಗನಾಥರವರು. ಈ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ದ ರಾ ಬೇಂದ್ರೆ ನಾದಲೀಲೆ, ಗೋಪಾಲಕೃಷ್ಣ ಅಡಿಗ ಸಮುದ್ರ ಗೀತೆಗಳು, ಕುವೆಂಪು ಮಾಯಾಲೋಕ, ಪಿ ಲಂಕೇಶ್ ತಲೆದಂಡ. ಈ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಯಾವುದಂತ ಹೇಳಿದ್ರೆ ದ ರಾ ಬೇಂದ್ರೆ ಅವರ ಒಂದು ನಾದಲೀಲೆ ಆಪ್ಷನ್ 1 ಆಗಿರುತ್ತೆ. ಗುಂಪಿಗೆ ಸೇರದ ಪದವನ್ನು ಹಾರಿಸಿರಿ. ವೇತ್ರ, ಔಷಧ, ಋಷಿ, ಬೇಸಗೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದರಲ್ಲಿ ನೋಡ್ತಾ ಹೋದಾಗ ಒಂದು ಗ್ರಾಂಥಿಕ ರೂಪಗಳನ್ನು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ವೇತ್ರ, ಔಷಧ, ಋಷಿ, ಬೇಸಗೆ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದ್ರೆ ಆಪ್ಷನ್ 4 ಬೇಸಗೆ ಆಗಿರುತ್ತೆ. ಕಾಂತಾರ ಪದದ ಸಮಾನಾರ್ಥಕ ರೂಪಗಳು ಯಾವುದು ಅಂತ ಕೇಳಿದರೆ ಸ್ನೇಹಿತರೆ ಕಾಂತಾರ ಮೀನ್ಸ್ ಅದೊಂದು ಅಡವಿ, ಅರಣ್ಯ, ವಿಪಿನ, ಕಾಡು ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಆ ಕಾಂತಾರ ಮೀನ್ಸ್ ಕಾಡು ಅನ್ನೋ ಅರ್ಥದಲ್ಲಿ ಬರುತ್ತೆ. ಸೊ ಕಾಡು ಬರುತ್ತೆ, ಅಡವಿ ಬರುತ್ತೆ, ಅರಣ್ಯ ಬರುತ್ತೆ, ವಿಪಿನ ಬರುತ್ತೆ. ಸೊ ಹಾಗಾಗಿ ಆನ್ಸರ್ 1 ಸರಿಯಾಗುತ್ತೆ ಸ್ನೇಹಿತರೆ. ಬಟ್ ಎರಡರಲ್ಲಿ ಹನಲ ಅಂತ ಹೇಳಿದ್ರೆ ಅದು ಬೆಂಕಿ ಅಂತ ಅರ್ಥ ತಗೊಳುತ್ತೆ, ಬರಲ್ಲ ಸ್ನೇಹಿತರೆ. ಪಾವಕ ಅಂದ್ರೂ ಅಷ್ಟೇ ಗಗನ ಮೀನ್ಸ್ ಗಗನ ಅಂತ ಹೇಳಿದ್ರೆ ಆಕಾಶ ಬರುತ್ತೆ. ಸೊ ಓಕೆ ಬನ ಅಂಡ್ ವಿಪಿನ ಕೊಟ್ಟಿದ್ದಾರೆ. ಸೊ ವಿಪಿನ ಓಕೆ ಆಗಸ ಅಂತಕ್ಕಂಥದ್ದು ಬರಲ್ಲ, ಸಲಿಲ ಅಂತಕ್ಕಂಥದ್ದು ಸೊ ಆಗೋಗೋದಿಲ್ಲ. ಹಾಗಾಗಿ ಆನ್ಸರ್ ಆಪ್ಷನ್ 1 ಅಡವಿ, ಅರಣ್ಯ, ವಿಪಿನ, ಕಾಡು. ಇಷ್ಟು ಎಂಬುದು ಯಾವುದು? ಸಂಖ್ಯಾವಾಚಕ, ಪರಿಮಾಣವಾಚಕ, ದಿಗ್ವಾಚಕ ಆ್ಯಂಡ್ ಪ್ರಕಾರವಾಚಕ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಷ್ಟು, ಅಷ್ಟು, ಬಹಳ. ಸೊ ಇದನ್ನೆಲ್ಲ ನೋಡ್ತಾ ಹೋದಾಗ ಇದೊಂದು ಪರಿಮಾಣವಾಚಕಕ್ಕೆ ಬರುತ್ತೆ. ಯಾಕಂದರೆ ಪರಿಮಾಣ ಮೀನ್ಸ್ ಅಳತೆಯನ್ನು ಮಾಡ್ತಕ್ಕಂಥದ್ದು. ಇಷ್ಟು, ಅಷ್ಟು ಅಂತಕ್ಕಂಥ ಪರಿಮಾಣವಾಚಕ ಅಳತೆಗೆ ಬರ್ತಕ್ಕಂಥ ಒಂದು ಪದಗಳಾಗಿರುತ್ತೆ. ಇನ್ನು ಸಂಖ್ಯಾವಾಚಕ ಅಂತ ಹೇಳಿದ್ರೆ ಸಂಖ್ಯೆಗಳು ಬರ್ತಕ್ಕಂಥದ್ದು ಆಗಿರ್ತದೆ. ಬಟ್ ಇಲ್ಲಿ ಯಾವುದೋ ಒಂದು ಸಂಖ್ಯೆ ಇಲ್ಲ ಸ್ನೇಹಿತರೆ. ದಿಗ್ವಾಚಕ ಅಂತ ಹೇಳಿದ್ರೆ ದಿಕ್ಕುಗಳನ್ನ ನಾವು ದಿಗ್ವಾಚಕಗಳಂತ ಹೇಳ್ತೀವಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಆಗಿರ್ಬೋದು, ಅಥವಾ ಏನೋ ಮೂಡಣ ಪಡವಾಣ ಅಂತ ಏನು ಹೇಳ್ತೀವೋ ಸೊ ಅದಾಗಿರಬಹುದು. ಸೊ ದಿಗ್ವಾಚಕದಲ್ಲಿ ಬರುತ್ತೆ. ಆ್ಯಂಡ್ ಪ್ರಕಾರವಾಚಕನೂ ಸಹ ಅಲ್ಲ, ಇದು ಇಷ್ಟು, ಅಷ್ಟು ಅಂತಕ್ಕಂಥ ಅದೊಂದು ಪರಿಮಾಣವಾಚಕ ಆಗಿರುತ್ತೆ. ನಾಮ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಈ ಕೆಳಗಿನ ಸಂಧಿಯಾಗುತ್ತದೆ. ಅನುನಾಸಿಕ, ಶ್ರುತ್ವ ಸಂಧಿ, ಜಸ್ತ ಸಂಧಿ ಅಂಡ್ ಎನ್ ಸಂಧಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇನ್ಯ, ನಾಮ ಅಂತಕ್ಕಂಥದ್ದು ನಾವು ಇದನ್ನ ಅನುನಾಸಿಕ ಅಕ್ಷರಗಳಂತ ಹೇಳ್ತೀವಿ. ಸೊ ಇದರಿಂದ ಬಂದಿರತಕ್ಕಂಥ ಒಂದು ಸಂಧಿಗಳನ್ನ ಹೇಳಿದ್ರೆ ಅನುನಾಸಿಕ ಸಂಧಿ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಈ ಕೆಳಗಿನ ವಾಕ್ಯದಲ್ಲಿ ಅವ್ಯಯವನ್ನ ಗುರುತಿಸಿ. ಅವ್ಯಯ ಅಂತ ಹೇಳಿದಾಗ ಸ್ನೇಹಿತರೆ ಇಲ್ಲಿ ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು. ಸೊ ಅವ್ಯಯ ಸಾಮಾನ್ಯ ಅವ್ಯಯ ಬರುತ್ತೆ ಇಲ್ಲಿ ಸ್ನೇಹಿತರೆ. ಯಾವುದು ಅಂತ ಹೇಳಿದ್ರೆ ಕೂಡಲೇ ಅಂತಕ್ಕಂಥದ್ದು ಏನಿದೆಯೋ ಇದನ್ನ ನಾವು ಸಾಮಾನ್ಯ ಅವ್ಯಯಕ್ಕೆ ತಗೊಳ್ತೀವಿ. ಆನ್ಸರ್ ಆಪ್ಷನ್ 2 ಕೂಡಲೇ ಅಂತಕ್ಕಂಥದ್ದು ಆಗಿರುತ್ತೆ. ಇನ್ನು ನಾನು ಅಂತಕ್ಕಂಥದ್ದು ಏನಿದೆಯೋ ಇದನ್ನ ನಾವು ಸರ್ವನಾಮ ಅಂತ ಹೇಳ್ತೀವಿ. ಕೇಳಿ ಅಂತಕ್ಕಂಥದ್ದೇನೋ ಆಕ್ಷನ್ ವರ್ಡ್, ಇಟ್ ಮೀನ್ಸ್ ಅದೊಂದು ಕ್ರಿಯಾಪದ ಅಂತ ಹೇಳ್ತೀವಿ. ಹಿಂದಿರುಗಿದೆನೋ ಅದು ಸಹ ಕ್ರಿಯಾಪದಕ್ಕೆ ಬರ್ತದೆ ಸ್ನೇಹಿತರೆ. ಸೊ ಆನ್ಸರ್ ಕೂಡಲೇ ಅಂತಕ್ಕಂಥದ್ದು ಸಾಮಾನ್ಯ ಅವ್ಯಯ ಆಗಿರುತ್ತೆ. ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿವೆ ಅಂತ ಕೇಳಿದರೆ ಪ್ರಾಕೃತ, ಸಂಸ್ಕೃತ, ಪೈಶಾಚಿ, ಬ್ರಾಹ್ಮಿ. ಸ್ನೇಹಿತರೆ ಕನ್ನಡ ಅಂಕಿಗಳು, ಸೊ ಕನ್ನಡ ಭಾಷೆಯ ಕನ್ನಡ ಅಂಕಿಗಳು ಯಾವ ಭಾಷೆ ಅರ್ಥ ಮಾಡ್ಕೊಳ್ಳಿ. ಕನ್ನಡ ಭಾಷೆಯಲ್ಲ, ಕನ್ನಡ ಲಿಪಿ ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿವೆ ಅಂತ ಹೇಳಿದ್ರೆ ಅದು ಆಪ್ಷನ್ 4 ಬ್ರಾಹ್ಮಿ ಲಿಪಿ. ಮತ್ತೊಂದು ಪ್ರಶ್ನೆ, ಹಟ್ಟ ಮೇಲೆ ಒಲೆ ಉರಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಇದು ಯಾವ ಅಲಂಕಾರಕ್ಕೆ ಉದಾಹರಣೆಯಾಗಿದೆ? ಹಟ್ ಮೇಲೆ
ಕೆಟ್ಟಿದ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಇದು ಯಾವ ಅಲಂಕಾರಕ್ಕೆ ಉದಾಹರಣೆ? ಸೊ ನೋಡಿ ಸ್ನೇಹಿತರೆ, ಇಲ್ಲಿ ದೃಷ್ಟಾಂತ ಅಲಂಕಾರ ಕೊಟ್ಟಿದ್ದಾರೆ, ಉತ್ಪ್ರೇಕ್ಷ ಅಲಂಕಾರ ಕೊಟ್ಟಿದ್ದಾರೆ, ಶ್ಲೇಷ ಅಲಂಕಾರ ಕೊಟ್ಟಿದ್ದಾರೆ ಆ್ಯಂಡ್ ಅರ್ಥಾಂತರನ್ಯಾಸ ಅಲಂಕಾರ ಅಂತ ಕೊಟ್ಟಿದ್ದಾರೆ. ಸೊ ನಾವು ನೋಡ್ತಾ ಹೋದರೆ ಹಟ್ಟ ಮೇಲೆ ಒಲೆ ಉರಿತು, ಇಟ್ ಮೀನ್ಸ್ ಕೆಟ್ಟ ಮೇಲೆ ಬುದ್ಧಿ ಬಂತು. ಇದೊಂದು ಎಕ್ಸಾಂಪಲ್ನ ಕೊಟ್ಟು ಅಂದರೆ ಉದಾಹರಣೆನ ಕೊಟ್ಟು ಹೇಳಿರ್ತಕ್ಕಂಥದ್ದು ಆಗಿರೋದ್ರಿಂದ ಸ್ನೇಹಿತರೆ ಇದನ್ನು ನಾವು ದೃಷ್ಟಾಂತ ಅಲಂಕಾರಕ್ಕೆ ತಗೊಳ್ತೀವಿ. ದೃಷ್ಟಾಂತ ಅಲಂಕಾರಕ್ಕೆ ನಾವು ಸೇರಿಸ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ಹಟ್ ಮೇಲೆ ಒಲೆ ಉರಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಕ್ಕಂಥದ್ದು ದೃಷ್ಟಾಂತ ಅಲಂಕಾರ ಆಗಿರುತ್ತೆ. ಪತರಗುಟ್ಟು ಈ ನುಡಿಗಟ್ಟಿನ ಅರ್ಥವನ್ನ ಕೇಳಿದರೆ, ಪತರಗುಟ್ಟು ಅಂದ್ರೆ ಗುಟುರು ಹಾಕು, ಗುಟ್ಟಾಗಿ ಇಡು, ಹೆದರು, ನಿಂದಿಸು ಅಂತ ಕೊಟ್ಟಿದ್ದಾರೆ. ಪತರಗುಟ್ಟು ಮೀನ್ಸ್ ಹೆದರೋಗೋದು, ಹೆದರ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಆನ್ಸರ್ ಯಾವ್ದು ತಗೋಬಹುದು ಇಲ್ಲಿ? ಆಪ್ಷನ್ 3 ಹೆದರು, ಭಯ ಅಂತಕ್ಕಂಥದ್ದು ಬರುತ್ತೆ, ಹೆದರ್ಕೊಳ್ತಕ್ಕಂಥದ್ದಾಗಿರುತ್ತೆ. ಈ ಕೆಳಗಿನ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಬರೆಯಿರಿ. ಸೊ ಭ್ರಷ್ಟಾಚಾರ ನಿಗ್ರಹಕ್ಕೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಓಕೆ, ಆದರೆ ಭ್ರಷ್ಟಾಚಾರ ಪದದ ಸರಿಯಾದ ಶುದ್ಧ ರೂಪ ಯಾವುದು ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ಏನಿದೆಯೋ ಇದು 2ನೇ ಶಾ ಬರಬೇಕು, ಅಂದರೆ ಈ ಒಂದು ಶಾ ಬರಬೇಕು. ಸೊ ಹಾಗಾಗಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ಆಪ್ಷನ್ 1 ಬರುತ್ತೆ ಸ್ನೇಹಿತರೆ. ಸೊ 2, 4 ಬರಲ್ಲ. 3ನೇದಲ್ಲಿ ನಾವು ಟಾ ಅಂತ ಏನಿದೆಯೋ ಇದು ಬರೋದಿಲ್ಲ, ಮೊದಲನೇ ಟಾ ಒತ್ತಕ್ಷರ ಬರುತ್ತೆ. ಸೊ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಪರಮಾರ್ಥಿಕ ಓಕೆ, ಇದು ಅಷ್ಟೇ ಶುದ್ಧ ರೂಪವನ್ನು ಕೇಳಿದರೆ ಸ್ನೇಹಿತರೆ. ಸೊ ಸರಿಯಾದ ಒಂದು ರೂಪ ಅಂತ ಹೇಳಿದ್ರೆ ಆಪ್ಷನ್ 3 ಪಾರಮಾರ್ಥಿಕ ಅಂತಕ್ಕಂಥದ್ದು ಆಗಿರುತ್ತೆ. ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರ ಅಲ್ಲ ಅಂತ ಹೇಳಿದರೆ, ಶಬ್ದಾಲಂಕಾರ ಅಲ್ಲ ವೃತ್ತಾನುಪ್ರಾಸ, ಶ್ಲೇಷ, ಯಮಕ ಮತ್ತೆ ಚೇಕಾನುಪ್ರಾಸ. ಸೊ ನೋಡಿ ಸ್ನೇಹಿತರೆ, ವೃತ್ತಾನುಪ್ರಾಸ ಮತ್ತೆ ಚೇಕಾನುಪ್ರಾಸ, ಯಮಕ ಇದೆಲ್ಲ ಶಬ್ದಾಲಂಕಾರದಲ್ಲಿ ಬರುತ್ತೆ. ಶ್ಲೇಷ ಅಂತಕ್ಕಂಥದ್ದು ಈ ಒಂದು ಶಬ್ದಾಲಂಕಾರಕ್ಕೆ ಹೊರತಾಗಿರ್ತಕ್ಕಂಥದ್ದು. ಆನ್ಸರ್ ಆಪ್ಷನ್ 2 ಆಗಿರುತ್ತೆ ಸ್ನೇಹಿತರೆ. ಯತಿ, ಪ್ರಾಸ, ಯಮಕ. ಸೊ ಯಮಕದಲ್ಲಿ ಬರುತ್ತೆ. ಅದಾದ ನಂತರ ಪ್ರಾಸಗಳಲ್ಲಿ ವೃತ್ತಾನುಪ್ರಾಸ ಮತ್ತು ಚೇಕಾನುಪ್ರಾಸ ಅದು ಸಹ ಬರುತ್ತೆ, ಚಿತ್ರಕವಿತ್ವ ಅದು ಬರುತ್ತೆ. ಬಟ್ ಶ್ಲೇಷ ಅಂತಕ್ಕಂಥದ್ದು ಶಬ್ದಾಲಂಕಾರದಲ್ಲಿ ಬರೋದಿಲ್ಲ. ನೆಕ್ಸ್ಟು ಫಾರೆನ್ಸಿಕ್ ಸೈನ್ಸ್ ಪದದ ಕನ್ನಡದ ಸಂವಾದಿ ರೂಪ ಯಾವುದು? ಫಾರೆನ್ಸಿಕ್ ಸೈನ್ಸ್ ಅಂದರೆ ಯಾವುದು? ಸೈನ್ಸ್ ಮೀನ್ಸ್ ವಿಜ್ಞಾನ. ಓಕೆ, ಫಾರೆನ್ಸಿಕ್ ಅಂತ ಅಂದರೆ ಏನು ಅರ್ಥ ಬರಬಹುದು ಅಂತ ಹೇಳಿದ್ರೆ ವಿಧಿ ವಿಜ್ಞಾನ. ಆಪ್ಷನ್ 3 ವಿಧಿ ವಿಜ್ಞಾನ ಅಂತಕ್ಕಂಥದ್ದು ಕನ್ನಡದ ಒಂದು ರೂಪ ಆಗಿರುತ್ತೆ. ಏಕೈಕ ಪದವು ವೃದ್ಧಿ ಸಂಧಿಗೆ ಉದಾಹರಣೆಯಾದರೆ ಊರಲ್ಲಿ ಪದವು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ರೆ ಏಕ ಪ್ಲಸ್ ಏಕೈಕ ಅಂತಕ್ಕಂಥದ್ದು ವೃದ್ಧಿ ಸಂಧಿ ಆಗುತ್ತೆ. ಊರಲ್ಲಿ ಅಂತಕ್ಕಂಥದ್ದು ಸೊ ಊರು ಪ್ಲಸ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ಊರು ಪ್ಲಸ್ ಅಲ್ಲಿ, ಊರಲ್ಲಿ. ಸೊ ಅಲ್ಲಿ ಲೋಪ ಆಗ್ತಕ್ಕಂಥದ್ದು ನೋಡಿದೆ, ಊರು ಪ್ಲಸ್ ಅಲ್ಲಿ. ಓಕೆ, ಸೊ ಇಲ್ಲಿ ಊ ಅಂತಕ್ಕಂಥದ್ದು ಬರುತ್ತೆ ಸ್ನೇಹಿತರೆ. ಹಾಗಾಗಿ ಆನ್ಸರ್ ಆಪ್ಷನ್ 3 ಲೋಪ ಸಂಧಿ ಆಗುತ್ತೆ. ಕಳುವಾರೆ ಪದದ ಗ್ರಾಂಥಿಕ ರೂಪ ಯಾವುದು? ಕಳುವಾರೆ ಮೀನ್ಸ್ ಕಳುಹಿಸಿದ್ದಾರೆ ಅಂತ ಅರ್ಥ ಬರುತ್ತೆ. ಕಳುಹಿಸುತ್ತಾರೆ ಅಲ್ಲ, ಕಳುವಾರೆ ಕಳುಹಿಸಿದ್ದಾರೆ. ಓಕೆ, ಸೊ ಹಾಗಾಗಿ ಆನ್ಸರ್ ಆಪ್ಷನ್ 2 ಕಳುಹಿಸಿದ್ದಾರೆ. ನೆಕ್ಸ್ಟ್ ಕರ್ಮಿಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತದೆ? ಕರ್ಮಿಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತದೆ? ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ಲಿಂಗ ನಿರ್ಬಂಧ ಇಲ್ಲ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಕರ್ಮಿಣಿ ಪ್ರಯೋಗ ಅಂತ ಹೇಳಿದಾಗ ಒಂದು ಫಾರ್ ಎಕ್ಸಾಂಪಲ್ ತಗೊಳ್ತೀವಿ ಅಂತ ಹೇಳಿದ್ರೆ ರಾಮನು ಪುಸ್ತಕವನ್ನು ಬರೆದಿದ್ದಾನೆ. ಬರೆದನು ಅಂತ ಅಂದ್ಕೊಳ್ಳಿ. ಪುಸ್ತಕವು ರಾಮನಿಂದ ಬರೆಯಲ್ಪಟ್ಟಿತ್ತು. ಸೊ ಕರ್ಮಿಣಿ ಪ್ರಯೋಗ ಅಂತ ಹೇಳಿದಾಗ ಬರೆಯಲ್ಪಟ್ಟಿತ್ತು ಅಂತ ಬರುತ್ತೆ, ಬರೆಯಲ್ಪಟ್ಟಿತು. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಬರೆಯಲ್ಪಟ್ಟಿತ್ತು ಅಂತಕ್ಕಂಥದ್ದು ನಪುಂಸಕಲಿಂಗ ಬರುತ್ತೆ. ಸೊ ಅಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಬರಲ್ಲ, ನಪುಂಸಕಲಿಂಗಕ್ಕೆ ಬರತಕ್ಕಂಥದ್ದು ಆಗಿರುತ್ತೆ. ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿ. ನೀಡಿ, ನಡೆಯಲಿ, ಬನ್ನಿ, ಮಾಡಿರಿ. ಓಕೆ, ಸೊ ನೀಡಿ, ನಡೆಯಲಿ, ಬನ್ನಿ, ಮಾಡಿರಿ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದೇ ಇರ್ತಕ್ಕಂಥ ಒಂದು ಪದ ಅಂತ ಹೇಳಿದ್ರೆ ಸೊ ನೋಡಿ ಇಲ್ಲಿ ಮಾಡಿರಿ ಅಂತ ಬರುತ್ತೆ. ಮಾಡಿರಿ ಆಪ್ಷನ್ 1. ಸೊ ಬನ್ನಿ, ನಡೆಯಲಿ, ನೀಡಿ ಇದೆಲ್ಲ ವಿದ್ಯಾರ್ಥಕದಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಮಾಡಿರಿ ಅಂತಕ್ಕಂಥ ಇದನ್ನ ಹೊರತಾಗಿದೆ.
ಆನೆಗೆ ಗಜ ಕರಿ ಸಮಾನಾರ್ಥಕ ಪದಗಳಾದರೆ ಸರ್ಪಕ್ಕೆ ಇರುವ ಸಮಾನಾರ್ಥಕ ಪದಗಳು ಯಾವುವು ಅಂತ ಕೇಳಿದರೆ ಸರ್ಪಕ್ಕೆ ಇರ್ತಕ್ಕಂಥ ಇತರ ಪದಗಳು ಯಾವುದಾದ್ರು ಅಂತ ಹೇಳಿದ್ರೆ ಉರಗ ಅಂದರೆ ನಮ್ಗೆ ಗೊತ್ತೇ ಇದೆ ಸ್ನೇಹಿತರೆ. ಸೊ ಉರಗ ಅಂತಕ್ಕಂಥದ್ದು ಏನಿದೆಯೋ ಆನ್ಸರ್ ಬರುತ್ತೆ. ಉರಗ ಪ್ಲಸ್ ಅಹಿ ಅಂತಕ್ಕಂಥದ್ದು ಈ ಒಂದು ಸರ್ಪಕ್ಕೆ ಉದಾಹರಣೆ ಆಗಿರುತ್ತೆ. ಆಪ್ಷನ್ 3. ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಈ ಹೇಳಿಕೆಗಳಲ್ಲಿ ತಪ್ಪಾಗಿರುವುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ತಪ್ಪಾಗಿರ್ತಕ್ಕಂಥದ್ದನ್ನ ಗುರುತಿಸ್ಬೇಕಂತ ಹೇಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ನೀವು. ಸೊ ಓಕೆ, ಸಂಸ್ಕೃತದಿಂದ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸುವ ಶಬ್ದಗಳು ತತ್ಸಮಗಳು. ಸಂಸ್ಕೃತದಿಂದ ನಿಷ್ಪನ್ನವಾದ ಪದಗಳನ್ನು ತದ್ಭವಗಳೆಂದು ಕರೆಯುತ್ತೇವೆ. ಅಲ್ಪ ಸ್ವಲ್ಪ ವ್ಯತ್ಯಾಸದಿಂದ ಕನ್ನಡಕ್ಕೆ ಬಂದ ಶಬ್ದಗಳನ್ನು ಕೇಶಿರಾಜನು ಸಮ ಸಂಸ್ಕೃತ ಎಂದಿದ್ದಾರೆ. ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳು ತದ್ಭವಗಳೆನಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಸೊ ತದ್ಭವ ಅಂತ ಹೇಳಿದಾಗ ಸ್ನೇಹಿತರೆ ನಾವೇನು ನೋಡಿದ್ವಿ, ಸಂಸ್ಕೃತದಿಂದ ನಿಷ್ಪನ್ನವಾದ ಪದಗಳನ್ನು ನಾವು ತದ್ಭವಗಳಂತ ಹೇಳ್ತೀವಿ. ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳು ತದ್ಭವಗಳೆನಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪಾಗಿದೆ. ಸೊ ಹಾಗಾಗಿ ಆನ್ಸರ್ ನಾವು ಆಪ್ಷನ್ ಡಿನ ತಗೊಳ್ಬೇಕಾಗುತ್ತೆ. 3 ಆಪ್ಷನ್ಗಳು ಸರಿ ಇದೆ. ಸೊ ಆಪ್ಷನ್ ಡಿ ತಪ್ಪಾಗಿರ್ತಕ್ಕಂಥದ್ದಾಗಿದೆ. ಸೊ ಈ ಹೇಳಿಕೆಗಳ ತಪ್ಪಾಗಿರುವುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ 4 ಡಿ ಮಾತ್ರ ತಪ್ಪು. ಸೊ ಈ ಮುಂದಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಪ್ರಶ್ನೆ ಈಗ ಹೇಳಿಕೆಗಳು ಈ ರೀತಿ ಇದೆ. ಚತುರ್ಥಿ ವಿಭಕ್ತಿಯು 3 ಪ್ರತ್ಯಯಗಳನ್ನು ಹೊಂದಿದೆ. ಗೆ, ಇಗೆ ಮತ್ತು ಕೆ ಅಂತಕ್ಕಂಥದ್ದು ಸರಿ. ಓಕೆ. ಆ್ಯಂಡ್ ಸಪ್ತಮಿ ವಿಭಕ್ತಿಯು 4 ಪ್ರತ್ಯಯಗಳನ್ನು ಹೊಂದಿದೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಆ್ಯಂಡ್ ಸಂಬೋಧನಾ ವಿಭಕ್ತಿಯು 3 ಪ್ರತ್ಯಯಗಳನ್ನು ಹೊಂದಿದೆ. ಓಕೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಏನು, ಈ ಮುಂದಿನ ಹೇಳಿಕೆಯಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂಥ ಒಂದು ಹೇಳಿಕೆ ಸ್ನೇಹಿತರೆ. ಸೊ ನೋಡಿ, ಇಲ್ಲಿ ಚತುರ್ಥಿ ವಿಭಕ್ತಿಯು 3 ಪ್ರತ್ಯಯಗಳನ್ನು ಹೊಂದಿದೆ. ಗೆ, ಹೀಗೆ, ಕೆ ಅಂತಕ್ಕಂಥದ್ದು. ಆ್ಯಂಡ್ ಸಪ್ತಮಿ ವಿಭಕ್ತಿಯು 4 ಪ್ರತ್ಯಯಗಳನ್ನು ಹೊಂದಿದೆ. ಅಲ್ಲಿ, ಅಲ್ಲಿ, ಓಳ್, ಎ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಸಂಬೋಧನಾ ವಿಭಕ್ತಿಯು 3 ಪ್ರತ್ಯಯಗಳನ್ನು ಹೊಂದಿದೆ. ಆ, ಎ, ಇರ ಅಂತಕ್ಕಂಥ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿ ಸ್ನೇಹಿತರೆ, ಆಪ್ಷನ್ ಬಿ ಏನಿದೆಯೋ ಸಪ್ತಮಿ ವಿಭಕ್ತಿ ಪ್ರತ್ಯಯವು 4 ಪ್ರತ್ಯಯಗಳನ್ನು ಹೊಂದಿದೆ ಅಂತಕ್ಕಂಥದ್ದು ಮಾತ್ರ ಸರಿ ಇದೆ. ಸೊ ಎ ಮತ್ತು ಸಿ ಅಂತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥ ಹೇಳಿಕೆಗಳಾಗಿರುತ್ತೆ. ಅರಿಸಮಾಸ ದೋಷ ಯಾವ ಸಂದರ್ಭಗಳಲ್ಲಿ ಕಂಡುಬರುವುದಿಲ್ಲ? ಅರಿಸಮಾಸ ದೋಷ ಯಾವ ಸಂದರ್ಭಗಳಲ್ಲಿ ಕಂಡುಬರುವುದಿಲ್ಲ? ಬಿರುದಾವಳಿಗಳಲ್ಲಿ, ಕ್ರಿಯಾ ಸಮಾಸ, ಗಮಕ ಸಮಾಸಗಳಲ್ಲಿ, ಕ್ರಿಯಾ ಸಮಾಸ ತತ್ಪುರುಷ ಸಮಾಸಗಳಲ್ಲಿ, ಗಮಕ ಸಮಾಸ ಕರ್ಮಧಾರ್ಯ ಸಮಾಸಗಳಲ್ಲಿ, ಬಿರುದಾವಗಳಲ್ಲಿ, ಗಮಕ ಸಮಾಸ ಮತ್ತು ಅಂಶಿ ಸಮಾಸಗಳಲ್ಲಿ. ಸೊ ಹರಿಸಮಾಸ ದೋಷ ಯಾವ ಸಂದರ್ಭದಲ್ಲಿ ಕಂಡುಬರುವುದಿಲ್ಲ ಅನ್ನೋದಾದರೆ ಆಪ್ಷನ್ 1 ಬಿರುದಾವಳಿಗಳಲ್ಲಿ ಮತ್ತು ಕ್ರಿಯಾ ಸಮಾಸ ಮತ್ತು ಗಮಕ ಸಮಾಸಗಳಲ್ಲಿ ಕಂಡುಬರುವುದಿಲ್ಲ. ಸೊ ಹರಿಸಮಾಸ ಅಂತ ಹೇಳಿದ್ರೆ ಸ್ನೇಹಿತರೆ, ಸೊ ಸಂಸ್ಕೃತ ಪದಗಳು ಮತ್ತು ಏನು ಇದು ಬರುತ್ತೋ ಕನ್ನಡ ಪದಗಳು, ಸೊ ಅಲ್ಲಿ ಮಿಕ್ಸಪ್ ಆಗ್ತಾ ಹೋಗುತ್ತೆ. ಸೊ ನೋಡಿ, ಇಲ್ಲಿ ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು. ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಪ್ರತ್ಯಯಗಳನ್ನು ಕಾರಕಾರ್ಥಗಳೊಂದಿಗೆ ಹೊಂದಿಸಿರಿ ಅಂತ ಕೊಟ್ಟಿದ್ದಾರೆ. ಸೊ ಸಂಬಂಧಾರ್ಥಕ, ಕರ್ತೃತ್ವ, ಸಾಧನಾರ್ಥ, ಕರ್ಮಾರ್ಥ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನಾವು ನೋಡ್ತಾ ಹೋದಾಗ ಇಲ್ಲಿ ಹಳೆಗನ್ನಡ ಏನಿದೆಯೋ ಕಾರಕಗಳು ಅಂದರೆ ವಿಭಕ್ತಿ ಪ್ರತ್ಯಯಗಳ ಕಾರಕಗಳನ್ನು ಕೊಟ್ಟಿದ್ದಾರೆ. ಭೀಮನು ಊ ಅಂತಕ್ಕಂಥದ್ದು ಬಂದಿದೆ. ಸೊ ಊ ಇದೆ ಇಲ್ಲಿ. ನೆಕ್ಸ್ಟ್ ಚೆಂಡನ್ನು ಅನ್ನು ಅಂತಕ್ಕಂಥದ್ದು ಇದೆ. ಆ್ಯಂಡ್ ತನ್ನ ನಾ, ಓಕೆ, ಆ ಅಂತಕ್ಕಂಥದ್ದು ಬರುತ್ತೆ. ಬಲಗಾಲಿನಿಂದ ಅಂತಕ್ಕಂಥದ್ದು ಹಿಂದ ಅಂತಕ್ಕಂಥದ್ದು ಬರುತ್ತೆ ಸ್ನೇಹಿತರೆ. ಸೊ ಹಿಂದ ಅಂದರೆ ತೃತೀಯ ಬರುತ್ತೆ. ಆ್ಯಂಡ್ ಭೀಮನು ಊ ಅಂತಕ್ಕಂಥದ್ದು ಪ್ರಥಮ ಬರುತ್ತೆ, ಅನ್ನು ದ್ವಿತೀಯ ಬರುತ್ತೆ. ಸೊ ಈ ರೀತಿ ಬರ್ತಾ ಹೋದಾಗ ಕರ್ತೃ ಅಂತಕ್ಕಂಥದ್ದು ಪ್ರಥಮ ಹೂ ಬರುತ್ತೆ ಸ್ನೇಹಿತರೆ. ಕರ್ತೃ ಪ್ರಥಮ ಹೂ ಬರುತ್ತೆ. ಸೊ ಹಾಗಾಗಿ ಭೀಮನ್ನು ಹೂ ಅಂತಕ್ಕಂಥದ್ದು ಕರ್ತೃ ಬರುತ್ತೆ ಸ್ನೇಹಿತರೆ. ಓಕೆ, ಸೊ ಕರ್ತೃ ಪ್ರಥಮ, ದ್ವಿತೀಯ ಕರ್ಮಾರ್ಥ ಬರುತ್ತೆ. ದ್ವಿತೀಯ ಕರ್ಮಾರ್ಥ ಅಂದರೆ ಹನ್ನು ದ್ವಿತೀಯ ಕರ್ಮಾರ್ಥ. ಸೊ ಇದು ಬರುತ್ತೆ. ಸೊ ಇದಕ್ಕೆ ನಾವು ನೋಡ್ತಾ ಹೋದಾಗ ಆನ್ಸರ್ 4 ಆಗುತ್ತೆ ಸ್ನೇಹಿತರೆ. ನೋಡಿ, ಆಪ್ಷನ್ 1ಕ್ಕೆ 2 ಬರುತ್ತೆ. ಚೆಂಡನು ಕರ್ಮಾರ್ಥ ಬರುತ್ತೆ. ತನ್ನ ಅಂತಕ್ಕಂಥ ಸಂಬಂಧಾರ್ಥಕ, ಬಲ ಇಂದ ಮೀನ್ಸ್ ತೃತೀಯ ಅಂತಕ್ಕಂಥದ್ದು, ಸಾಧನಾರ್ಥ ಬರ್ತಕ್ಕಂಥದ್ದು ಹಾಗಿರುತ್ತೆ. ಆಪ್ಷನ್ 4. ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ. ಅಷ್ಟೈಶ್ವರ್ಯ, ಧನಸ್ಸು, ಆಶೀರ್ವಚನ, ಸಚ್ಚಿದಾನಂದ. ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಅಷ್ಟೈಶ್ವರ್ಯ, ಧನಸ್ಸು, ಆಶೀರ್ವಚನ, ಸಚ್ಚಿದಾನಂದ. ಸೊ ಸಚ್ಚಿದಾನಂದ ತಪ್ಪಾಗುತ್ತೆ, ಯಾಕಂದರೆ ಚಾಗೆ ಚಾವತ್ ಬರಬೇಕು ಸ್ನೇಹಿತರೆ. ಸೊ ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಅಷ್ಟೈಶ್ವರ್ಯ ತಪ್ಪಾಗುತ್ತೆ. ಅಷ್ಟೈಶ್ವರ್ಯಗೆ ನಾವು ಮೊದಲನೇ ಹಾತ್ ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ಧನಸ್ಗೆ
ಎರಡನೇ ಇಟ್ ಮೀನ್ಸ್ ಮಹಾಪ್ರಾಣಾಕ್ಷರ ಬರಬೇಕು. ಸೊ ಆನ್ಸರ್ ಆಪ್ಷನ್ 3 ಆಶೀರ್ವಚನ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಇದೆ. ಕರ್ಮಧಾರಿಯ ಸಮಾಸಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೊಟ್ಟಿದ್ದಾರೆ. ಕರ್ಮಧಾರಿಯ ಸಮಾಸ. ಸೊ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿರುತ್ತವೆ. ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತದೆ. ಪೂರ್ವೋತ್ತರ ಪದಗಳು ಉಪಮಾನೋಪಮೇಯ ಸಂಬಂಧಗಳಿಂದ ಕೂಡಿರುತ್ತವೆ. ಆ್ಯಂಡ್ ಅವಧಾರಣ ಪೂರ್ವ ಕರ್ಮಧಾರಯ ಸಮಾಸ ಎಂಬ ಒಳ ಭೇದವಿದೆ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಹೀಗಿದೆ. ಸೊ ಆನ್ಸರ್ ಬಂದು ಆಪ್ಷನ್ 4 ಸ್ನೇಹಿತರೆ. ಎಲ್ಲ ಸಹ ಸರಿಯಾಗಿರ್ತಕ್ಕಂಥ ಒಂದು ಹೇಳಿಕೆಗಳೇ ಆಗಿರುತ್ತೆ. ಪೂರ್ವೋತ್ತರ ಪದಗಳು ಲಿಂಗ ವಚನ ಮತ್ತು ವಿಭಕ್ತಿಗಳಿಂದ ಸಮಾನವಾಗಿರುತ್ತವೆ. ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತದೆ. ಆ್ಯಂಡ್ ಪೂರ್ವೋತ್ತರ ಪದಗಳು ಉಪಮಾನೋಪಮೇಯದಿಂದ ಸಂಬಂಧಗಳಿಂದ ಕೂಡಿರುತ್ತದೆ. ಆ್ಯಂಡ್ ಅವಧಾರಣ ಪೂರ್ವ ಕರ್ಮಧಾರಯ ಸಮಾಸ ಎಂಬ ಒಳ ಭೇದವಿದೆ. ಸೊ 4 ಆಪ್ಷನ್ಸ್ಗಳು ಈ ಒಂದು ಕರ್ಮಧಾರಯ ಸಮಾಸಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥದ್ದಾಗಿರುತ್ತೆ. ಸ್ತ್ರೀ ಎಂಬ ಶಬ್ದದಲ್ಲಿ ಇರುವ ವ್ಯಂಜನಗಳ ಸಂಖ್ಯೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸ್ತ್ರೀ ಎಂಬ ಶಬ್ದದಲ್ಲಿ ಇರುವ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ 3 ಬರುತ್ತೆ. ಯಾಕಂತಂದರೆ ಸಾ ಅಂತಕ್ಕಂಥದ್ದೊಂದಾಗಿರ್ಬೋದು, ಆ್ಯಂಡ್ ತಾ ಆಗಿರ್ಬೋದು, ಆ್ಯಂಡ್ ಅರ ಆಗಿರ್ಬೋದು. ಓಕೆ, ಸೊ ಸ್ತ್ರೀ ಇಟ್ ಮೀನ್ಸ್ 3 ಬರುತ್ತೆ. ಸೊ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಅನುಸ್ವರ ಮತ್ತು ವಿಸರ್ಗ ಎರಡನ್ನೂ ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು? ಅನುಸ್ವರ ಮತ್ತು ವಿಸರ್ಗ ಎರಡನ್ನೂ ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು? ಅಂತಃಪುರ, ದುಃಖದಿಂದ, ತೇಜಪುಂಜ, ಅಂತರಂಗ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಆನ್ಸರ್ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ 4 ಅಂತರಂಗ ಅಂತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥದ್ದಾಗಿರುತ್ತೆ. ಮಗು ಹಾಲನ್ನು ಕುಡಿಯಿತು ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ಧಾತುವಿಗೆ ಸೇರಿದ ಅಖ್ಯಾತ ಪ್ರತ್ಯಯ ಯಾವುದು? ಮಗು ಹಾಲನ್ನು ಕುಡಿಯಿತು ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ಧಾತುವಿಗೆ ಸೇರಿದ ಅಖ್ಯಾತ ಪ್ರತ್ಯಯ. ಸೊ ಕುಡಿಯಿತು, ಕುಡಿ ಅಂತಕ್ಕಂಥದ್ದು ಧಾತು ಆಗುತ್ತೆ ಸ್ನೇಹಿತರೆ. ಸೊ ಕುಡಿಯಿತು, ಇತು ಅಂತಕ್ಕಂಥದ್ದು ಅಲ್ಲೇನಾಗುತ್ತೆ ಈ ಒಂದು ಅಖ್ಯಾತ ಪ್ರತ್ಯಯ ಆಗುತ್ತೆ. ಸೊ ಆದರೆ ಇಲ್ಲಿ ತೂ ಬರುತ್ತಾ, ಇತು ಬರಬೇಕಾ, ಇತು ಬರಬೇಕನ್ನೋದು ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಸೊ ಆನ್ಸರ್ ಬಂದು ಆಪ್ಷನ್ 3 ಈ ಒಂದು ಇತು ಆಗುತ್ತೆ. ಇದೊಂದು ಅಖ್ಯಾತ ಪ್ರತ್ಯಯ. ನೆಕ್ಸ್ಟ್ ಆದಿತ್ಯೋದಯಂ ಪದವನ್ನು ಬಿಡಿಸಿ ಬರೆದಾಗ ಮುಂದಿನ ಯಾವ ರೂಪವು ಸರಿ ಎಂಬುದನ್ನು ಗುರುತಿಸಿ. ಆದಿತ್ಯೋದಯಂ. ಓಕೆ, ಸೊ ಆದಿತ್ಯ ಪ್ಲಸ್ ಉದಯಂ, ಆದಿತ್ಯ ಪ್ಲಸ್ ಉದಯಂ, ಆದಿತ್ಯೋದಯಂ ಆಪ್ಷನ್ 2. ಸರಿಯಾದ ಜೋಡಿಯನ್ನು ಅಥವಾ ಜೋಡಿಗಳನ್ನೇ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಪಳಪಳ, ಜುಳು ಜುಳು, ಒಂದೊಂದು, ಒಮ್ಮೊಮ್ಮೆ, ಢಣ ಢಣ, ಸರಸರ, ಬೇಗ ಬೇಗ, ಸುಯ್ಯನೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸರಿಯಾದ ಜೋಡಿಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಪಳಪಳ, ಜುಳು ಜುಳು, ಒಂದೊಂದು, ಒಮ್ಮೊಮ್ಮೆ, ಢಣ ಢಣ, ಸರಸರ, ಬೇಗ ಬೇಗ, ಸುಯ್ಯನೆ. ಇಲ್ಲಿ ಸ್ನೇಹಿತರೆ ನೋಡಿ ಆನ್ಸರ್ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಓಕೆ ನಿಮಗೆ ಫುಲ್ ತೋರಿಸ್ಬಿಡ್ತೀನಿ ನೋಡಿ. ಡಿ ಮಾತ್ರ, ಎ ಮಾತ್ರ, ಬಿ ಮಾತ್ರ, ಎ ಆ್ಯಂಡ್ ಸಿ ಅಂತ ಕೊಟ್ಟಿದ್ದಾರೆ. ಪಳಪಳಗೆ, ಜುಳು ಜುಳು, ಓಕೆ, ಢಣ ಢಣ, ಸರಸರ ಎರಡು ಅನುಕರಣೆಗೆ ಬರುತ್ತೆ. ಎ ಮತ್ತು ಸಿ 2 ಅನುಕರಣೆಗೆ ಬರುತ್ತೆ. ಒಂದೊಂದು, ಒಮ್ಮೊಮ್ಮೆ ಅಂತಕ್ಕಂಥದ್ದು ಇದು ದ್ವಿರುಕ್ತಿಗೆ ಬರುತ್ತೆ. ಓಕೆ, ಸೊ ಹಾಗಾಗಿ ಇದು ಸರಿ ಇದೆ, ಇದು ಸರಿ ಇದೆ, ಇದು ಸರಿ ಇದೆ. ಸೊ ಹಾಗಾಗಿ ಆನ್ಸರ್ ಇಲ್ಲಿ ಎ ಬಿ ಸಿ ಬರಬೇಕಿತ್ತು, ಯಾವುದಕ್ಕೂ ಬಂದಿಲ್ಲ. ಹಾಗಾಗಿ 2 ಮತ್ತು 3 ಎರಡಕ್ಕೂ ಸಹ ಆನ್ಸರ್ ಇದು ಆಗುತ್ತೆ. ದೊಡ್ಡ ಹುಡುಗನು ಈ ಸಮಾಸ ಪದದ ವಿಗ್ರಹ ವಾಕ್ಯದ ರೂಪ. ವಿಗ್ರಹ ವಾಕ್ಯ ಅಂದರೆ ಸಂಧಿ ಪದವನ್ನು ಬಿಡಿಸ್ತಕ್ಕಂಥದ್ದು ಆಗಿರಬಹುದು. ಸಮಾಸ ಪದವನ್ನು ಬಿಡಿಸ್ತಕ್ಕಂಥ ನಾವು ವಿಗ್ರಹ ರೂಪ ಅಂತ ಹೇಳ್ತೀವಿ. ಅಂದರೆ ಸಮಾಸ ಪದವನ್ನು ಬಿಡಿಸಿ ಬರೀತಕ್ಕಂಥ ಒಂದು ರೀತಿಯನ್ನು ನಾವು ವಿಗ್ರಹ ವಾಕ್ಯ ಅಂತ ಕರಿತೀವಿ. ಓಕೆ, ದೊಡ್ಡ ಹುಡುಗನು ಇದನ್ನು ಬಿಡಿಸಿದಾಗ ಹಾಕ್ತಕ್ಕಂಥದ್ದು ದೊಡ್ಡಾದ ಹುಡುಗ, ದೊಡ್ಡದಾದ ಪ್ಲಸ್ ಹುಡುಗ, ದೊಡ್ಡ ಪ್ಲಸ್ ಹುಡುಗ, ದೊಡ್ಡವನು ಪ್ಲಸ್ ಹುಡುಗ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ರೂಪ ಅಂತ ಹೇಳಿದರೆ ಸ್ನೇಹಿತರೆ ಆಪ್ಷನ್ 4 ದೊಡ್ಡವನು ಪ್ಲಸ್ ಹುಡುಗ, ದೊಡ್ಡ ಹುಡುಗನು ಅಂತಕ್ಕಂಥದ್ದು ಆಗಿರುತ್ತೆ. ಇವುಗಳಲ್ಲಿ ಯಾವುದು ಅಥವಾ ಯಾವುವು ಕೆ.ಎಸ್. ನಿಸಾರ್ ಅಹಮದ್ ರವರ ಸಾಹಿತ್ಯ ಕೃತಿಯಲ್ಲ ಅಥವಾ ಕೃತಿಗಳಲ್ಲ ಅಂತ ಕೊಟ್ಟಿದ್ದಾರೆ. ನಾನೆಂಬ ಪರಕೀಯ, ಅನಾಮಿಕ ಆಂಗ್ಲರು, ದೀಪದ ಮಲ್ಲಿ, ಮನದೊಂದಿಗೆ ಮಾತುಕತೆ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಸ್ನೇಹಿತರೆ.
ಸೊ ದಿ ಆಪ್ಷನ್ ಅಂದರೆ ಸಿ ಏನು ದೀಪದ ಮಲ್ಲಿ ಅಂತ ಕೊಟ್ಟಿದ್ದಾರೋ ಸೊ ಇದು ಅವರ ಒಂದು ಸರಿಯಾದ ಒಂದು ಕೃತಿ ಆಗಿರೋದಿಲ್ಲ. ಆಪ್ಷನ್ 4. ಈ ಮುಂದಿನ ವಾಕ್ಯದ ಪ್ರಕಾರವನ್ನು ಗುರುತಿಸಿ. ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ. ಈ ಮುಂದಿನ ವಾಕ್ಯ ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ ಅಂತ ಕೊಟ್ಟಿದೆ. ಸೊ ಸರಳ ವಾಕ್ಯ ಅಂತೂ ಬರೋದಿಲ್ಲ ಸ್ನೇಹಿತರೆ, ಇದು ಮಿಶ್ರ ವಾಕ್ಯನೂ ಬರೋದಿಲ್ಲ, ಸೊ ಸಾಮಾನ್ಯ ವಾಕ್ಯನೂ ಅಲ್ಲ. ಸೊ ಆನ್ಸರ್ ಆಪ್ಷನ್ 2 ಸಂಯುಕ್ತ ವಾಕ್ಯ. ಯಾಕಂತಂದರೆ ಇಲ್ಲಿ ಪಂಚಭೂತಗಳಲ್ಲೊಂದಾದ ನೀರು, ಸೊ ಇಲ್ಲಿ ಪಂಚಭೂತನೂ ಬಂತು, ನಿಸರ್ಗದ ಅಮೂಲ್ಯವಾದ ಅಂತಲೂ ಅರ್ಥ ಬಂತು. ಸೊ ಹಾಗಾಗಿ ಇಲ್ಲಿ ಮಿಶ್ರ ವಾಕ್ಯ ಸರಳ ವಾಕ್ಯ ಅಂದರೆ ಜಸ್ಟ್ ಒಂದು 3-4 ಪದಗಳಲ್ಲಿ ಒಂದು ವಾಕ್ಯ ಕಂಪ್ಲೀಟ್ ಆಗಿಬಿಡುತ್ತೆ. ಇದು ಆನ್ಸರ್ ಆಪ್ಷನ್ 2 ಸಂಯುಕ್ತ ವಾಕ್ಯ ಬರುತ್ತೆ. ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರದ ಪದಗಳ ಗುಂಪು ಯಾವುದು? ಜಮೀನು, ರೈತ, ಕಾಗದ, ಅಸಲು. ಲಾಯರು, ಕಾರ್ಡು, ಫೀಸು, ಕಾಲೇಜು. ಪದಗಳ ಗುಂಪು ಯಾವುದು? ಗುಂಪುಗಳಲ್ಲಿ ಗುಂಪಿಗೆ ಸೇರದ. ಓಕೆ. ಅಲಮಾರು, ಸಾಬೂನು, ಪಾದ್ರಿ, ಮೇಜು. ಅಜ್ಜ, ಅಕ್ಕಿ, ತಿಳಿ, ನಿದ್ದೆ. ಉತ್ತರ ಬಂದು ಆಪ್ಷನ್ 4 ಆಗಿರುತ್ತೆ ಸ್ನೇಹಿತರೆ. ಅಜ್ಜ, ಹಕ್ಕಿ, ತಿಳಿ, ನಿದ್ದೆ. ಯಾಕೆ ಅಂತ ಹೇಳಿದರೆ ಜಮೀನು, ರೈತ, ಕಾಗದ ಎಲ್ಲ ಒಂದು ಭಾಷೆ, ಇಟ್ ಮೀನ್ಸ್ ಒಂದು ಭಾಷೆಯಲ್ಲಿ ಬರ್ತಕ್ಕಂಥದ್ದಾಗುತ್ತೆ. ಲಾಯರು, ಕಾರ್ಡ್, ಫೀಸ್, ಕಾಲೇಜ್ ಅದೊಂದು ಭಾಷೆಯ ರೀತಿ ಬರುತ್ತೆ. ಇಟ್ ಮೀನ್ಸ್ ಇಂಗ್ಲೀಷ್ ವರ್ಡ್ಸು, ಪೋರ್ಚುಗೀಸ್ ವರ್ಡ್ಸು, ಅರಬಿ ವರ್ಡ್ಸು, ಸೊ ಈ ರೀತಿ ಹೇಳ್ತಿಲ್ವ. ಸೊ ಹಾಗಾಗಿ ಇವೆಲ್ಲ ಅದರದೇ ಅಂತ ಒಂದು ಭಾಷೆಗಳು ಬರುತ್ತೆ. ಆನ್ಸರ್ ಆಪ್ಷನ್ 4 ಅಜ್ಜ, ಹಕ್ಕಿ, ತಿಳಿ, ನಿದ್ದೆ ಅಂತಕ್ಕಂಥದ್ದು ಒಂದೇ ಭಾಷೆಯಲ್ಲಿ ಬರ್ತಕ್ಕಂಥ ಪದಗಳು ಆಗಿರೋದಿಲ್ಲ. ಹಾಗಾಗಿ ಆನ್ಸರ್ ಆಪ್ಷನ್ 4 ಆಗಿರುತ್ತೆ. ಕುಲಾಲ ಚಕ್ರ ಎಂಬ ಪದದ ಅರ್ಥವನ್ನು ಕೇಳಿದರೆ ಸ್ನೇಹಿತರೆ, ಕುಲಾಲ ಪದದ ಅರ್ಥ ಮಡಕೆ ಮಾಡಲು ಕುಂಬಾರನು ಬಳಸುವ ಒಂದು ಸಾಧನವನ್ನು ನಾವು ಕುಲಾಲ ಚಕ್ರ ಅಂತ ಹೇಳ್ತೀವಿ. ಸೊ ಹೊಂದಿಸಿ ಬರೆಯಿರಿ. ಜೋಗದ ಸಿರಿ ಬೆಳಕಿನಲ್ಲಿ ಅಂತಕ್ಕಂಥದ್ದು KS ನಿಸಾರ್ ಅಹಮದ್ ಬರೆದಿರ್ತಕ್ಕಂಥದ್ದು ಸ್ನೇಹಿತರೆ. ಓಕೆ. ಸೊ ಹಚ್ಚವು ಕನ್ನಡ ದೀಪ ಬಂದು DS ಕರ್ಕಿರವರು ಬರೆದಿರ್ತಕ್ಕಂಥದ್ದು. ಆ್ಯಂಡ್ ಮೂಡಲ ಮನೆಯ ಮುತ್ತಿನ ನೀರಿನ ಅಂತಕ್ಕಂಥದ್ದು ದಾರಾ ಬೇಂದ್ರೆ ಅವರು ಬರೆದಿರ್ತಕ್ಕಂಥದ್ದು ಆಗಿರುತ್ತೆ. ಆನಂದಮಯ ಈ ಜಗ ಹೃದಯ ಅಂತಕ್ಕಂಥದ್ದು ಶಿವರುದ್ರಪ್ಪನವರದು. ಸೊ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. KP ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಎಂಬುದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ? KP ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಎಂಬುದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ? ಕಾದಂಬರಿ, ಸಣ್ಣಕತೆ, ನೀಳ್ಗತೆ, ನಾಟಕ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಆಪ್ಷನ್ 3 ನೀಳ್ಗತೆ. ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬೆಳೆಸಿ ರಚನೆಯಾದ ಕೃತಿ ಯಾವುದು? ಸಿದ್ದರಾಮ ಚಾರಿತ್ರೆ, ಸೋಮನಾಥ ಚಾರಿತ್ರೆ, ಶರಭ ಚರಿತ್ರೆ, ವೀರೇಶ ಚರಿತ್ರೆ ಅಂತ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿಯನ್ನು ಬಳಸಿ ರಚನೆಯಾದಂತಹ ಒಂದು ಕೃತಿ ಅಂತ ಹೇಳಿದರೆ ಆಪ್ಷನ್ 4 ವೀರೇಶ ಚರಿತ್ರೆ. ಹೊಂದಿಸಿ ಬರೆಯಿರಿ. ಮತ್ತೆ ಹಾಸ್ಯ, ಉತ್ಕರ್ಷ, ಅಗ್ರಣಿ, ಇಶ್ರುದಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಒಂದು ಆಯ್ಕೆ ಅಂತ ನೋಡೋದಲ್ಲ ಸ್ನೇಹಿತರೆ, ಹಾಸ್ಯ ಮೀನ್ಸ್ ಶ್ರದ್ಧೆ ಬರುತ್ತೆ, ಉತ್ಕರ್ಷ ಏಳಿಗೆ, ಅಗ್ರಣಿ ಮುಂದಾಳು, ಇಶುದಿ ಬತ್ತಳಿಕೆ. ಸೊ ಆನ್ಸರ್ ಆಪ್ಷನ್ 3. ಮತ್ತೊಂದು ಅರ್ಥದೊಂದಿಗೆ ಹೊಂದಿಸಿ ಬರೆಯಿರಿ. ಉಡುಗಿಸು ಅಂತ ಹೇಳಿದರೆ ತಗ್ಗಿಸು, ಉಡುಗಿಸು, ತಗ್ಗಿಸು, ಕಸಾಯಿ ಕಟುಕ, ಕಳಬ ಆನೆಯ ಮರಿ, ಕಪೋತ ಪಾರಿವಾಳ. ಸೊ ಆನ್ಸರ್ ಆಪ್ಷನ್ 4. ವಿರುದ್ಧ ಪದವಲ್ಲದನ್ನು ಗುರುತಿಸಿ. ಕ್ಷಯ ವೃದ್ಧಿ, ವ್ಯಷ್ಟಿ ಸಮಷ್ಟಿ, ಶಾಖ ಶೀತ, ಸಂಧ್ಯಾ ಸಂಜೆ. ಸೊ ವಿರುದ್ಧ ಪದವಲ್ಲದನ್ನು, ವಿರುದ್ಧ ಪದ ಅಲ್ಲ, ಸೊ ಸಂಧ್ಯಾ ಸಂಜೆ ಕೊಟ್ಟಿದ್ದಾರೆ. ಶಾಖ ಶೀತ, ವ್ಯಷ್ಟಿ ಸಮಷ್ಟಿ, ಕ್ಷಯ ವೃದ್ಧಿ.
ಸೊ ಸರಿಯಾದ ಸ್ನೇಹಿತರೆ, ಈಗ ಕ್ಷಯ ಅಂತಕ್ಕಂಥದ್ದು ಕ್ಷೀಣಿಸೋದು ಅಂತ ಅರ್ಥ ಬರುತ್ತೆ, ವೃದ್ಧಿಯಿಂದ ಜಾಸ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಶಾಖ ಶೀತನೂ ಸಹ ಆಪೋಸಿಟ್ ಬರುತ್ತೆ. ಸಂಧ್ಯಾ ಸಂಜೆ ಅಂತಕ್ಕಂಥದ್ದು ಸಮಾನಾರ್ಥಕ ಪದ ಬರುತ್ತೆ. ಸೊ ಹಾಗೆ ಆನ್ಸರು ಆಪ್ಷನ್ 4 ಸಂಧ್ಯಾ ಸಂಜೆ ಬಂದು ಸಮಾನಾರ್ಥಕ ಪದಕ್ಕೆ ಎಕ್ಸಾಂಪಲ್. ಈ ಕೆಳಗಿನ ತತ್ಸಮ ತದ್ಭವಗಳನ್ನು ಹೊಂದಿಸಿ ಬರೆಯಿರಿ. ಸೊ ಪ್ರಶ್ನೆ ಈ ರೀತಿ ಇದೆ, ಕಾವ್ಯ, ಗೋಷ್ಠಿ, ಛತ್ರಿಕಾ, ತಟ. ಸೊ ಉತ್ತರ ನೋಡ್ತಾ ಹೋದರೆ ಸ್ನೇಹಿತರೆ, ನಾವು ಕಾವ್ಯಗೆ ಕಬ್ಬ ಬರುತ್ತೆ, ಕಾವ್ಯಗೆ ಕಬ್ಬ. ಸೊ ಇಲ್ಲಿ ನೋಡ್ತಾ ಹೋದ್ರೆ ಆನ್ಸರ್ ಆಪ್ಷನ್ 2 ಆಯಿತು. ಗೋಷ್ಠಿ ಬಂದು ಗೊಟ್ಟೆ, ಆ್ಯಂಡ್ ಛತ್ರಿಕಾ ಬಂದು ಛತ್ರಿಕಾ ಸತ್ತಿಗೆ, ತಟ ಬಂದು ದಡ. ಮನೆಯ ತನಕ ಎನ್ನುವುದು ಕೃದಂತ ಅವ್ಯಯ, ಸಾಮಾನ್ಯ ಅವ್ಯಯ, ತದ್ದಿತಾಂತ ಅವ್ಯಯ, ಅನುಕರಣ ಅವ್ಯಯ ಅಂತ ಬಂದರೆ, ಸೊ ತದ್ದಿತಾಂತ ಅವ್ಯಯ ಬರುತ್ತೆ ಸ್ನೇಹಿತರೆ. ಯಾಕಂತ ಅಂದರೆ ಇಲ್ಲಿ ಕೃದಂತ ಅವ್ಯಯ ಬರೋದಿಲ್ಲ, ಅನುಕರಣ ಅವ್ಯಯನೂ ಸಹ ಬರೋದಿಲ್ಲ, ಆ್ಯಂಡ್ ಕೃದಂತ ಅವ್ಯಯನೂ ಸಹ ಬರೋದಿಲ್ಲ. ಯಾಕಂದರೆ ಕೃದಂತ ಅಂತ ಹೇಳಿದಾಗ ಅಲ್ಲಿ ಒಂದು ಕ್ರಿಯಾಪದ ಸೃಷ್ಟಿಯಾಗುತ್ತೆ ಸ್ನೇಹಿತರೆ, ಬಟ್ ಅಲ್ಲಿ ಇರ್ತಕ್ಕಂಥದ್ದು ಯಾವುದು, ಮನೆ ಅಂತಕ್ಕಂಥ ಒಂದು ನಾಮಪದ ಆಗಿದೆ. ಓಕೆ, ಸೊ ಹಾಗಾಗಿ ಇಲ್ಲಿ ಮನೆಯ ತನಕ, ತನಕ ಅಂತಕ್ಕಂಥದ್ದು ಯಾವುದಕ್ಕೆ ಬರುತ್ತೆ ಅಂತ ಅಂದರೆ ಸೊ ತದ್ದಿತಾಂತ ಅವ್ಯಯ ನೋಡ್ತಾ ಹೋದ್ರೆ ಸ್ನೇಹಿತರೆ, ನಾಮ ವಿಭಕ್ತಿ ಪ್ರತ್ಯಯಗಳು ಹಾಗೂ ತದ್ದಿತಾಂತ ಪ್ರತ್ಯಯಗಳು ಸೇರಿಕೊಂಡು ಇವನ್ ತದ್ದಿತಾಂತ ಪದಗಳ ಅಥವಾ ತದ್ದಿತಾಂತ ಪ್ರತ್ಯಯಗಳು ಹಾಕ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಬಟ್ ಇಲ್ಲಿ ಅನುಕರಣೆ ಬರೋದಿಲ್ಲ, ಕೃದಂತ ಅವ್ಯಯ ಬರೋದಿಲ್ಲ. ಸೊ ಸಾಮಾನ್ಯ ಅವ್ಯಯ ಅಂತ ಹೇಳಿದ್ರೆ ಯಾವ್ದು ಬರುತ್ತೆ, ಸಾಮಾನ್ಯ ಅವ್ಯಯಕ್ಕೆ ಬರ್ತಕ್ಕಂಥದ್ದು ಈಗ ತರುವಾಯ, ಕೂಡಲೇ, ಬಳಿಕ, ಒಡನೆ, ಸೊ ಹಾಗೆ ಹೀಗೆ ಅಂತ ಏನು ಹೇಳ್ತೀವೋ ಸೊ ಅದು ಸಾಮಾನ್ಯ ಅವ್ಯಯಕ್ಕೆ ಬರುತ್ತೆ ಸ್ನೇಹಿತರೆ. ಸೊ ಹಾಗೆ ಇಲ್ಲ ಆನ್ಸರ್ ಯಾವುದಂತ ಹೇಳಿದರೆ 49ಕ್ಕೆ ಸರಿಯಾದಂಥ ಒಂದು ಆನ್ಸರ್ ಈ ಒಂದು ತದ್ದಿತಾಂತ ಅವ್ಯಯ ಆಪ್ಷನ್ 3 ಆಗಿರುತ್ತೆ. ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ. ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ ಕನ್ನಡಿಗ, ಹಿರಿತನ, ನೋಟ, ತಂಪು. ನೋಡಿ, ಕನ್ನಡಿಗ ಅಂತಕ್ಕಂಥದ್ದು ಒಂದು ನಾಮಪದ ಆಗುತ್ತೆ. ಸೊ ಇದೊಂದು ತದ್ದಿತಾಂತಕ್ಕೆ ಬರುತ್ತೆ, ಕೃದಂತ ಭಾವನಾಮಕ್ಕೆ ಬರೋದಿಲ್ಲ ಸ್ನೇಹಿತರೆ. ಇದರ ಭಾವ ಹಿರಿತನ, ಸೊ ಹಿರಿತನ, ನೋಟ, ತಂಪು ಅಂತ ಕೊಟ್ಟರೆ. ಸೊ ಕೃದಂತ ಅಂತ ಹೇಳಿದ್ರೆ ಇಲ್ಲಿ ಏನಾಗಬೇಕು ಅಂದರೆ ಕ್ರಿಯೆ ಜರುಗಬೇಕು. ಓಕೆ, ಸೊ ಕ್ರಿಯಾಪದ ಆಗಿರಬೇಕು. ಸೊ ಹಾಗಾಗಿ ಆನ್ಸರ್ ಯಾವುದು, ಆಪ್ಷನ್ 3 ನೋಟ ಬರುತ್ತೆ ಸ್ನೇಹಿತರೆ. ಮುಂದಿನ ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚನೆಯನ್ನು ಮಾಡಿ. 100 ಯುವಕರನ್ನು ಕೂಡಿ ನನಗೆ ಬಿಸಿ ರಕ್ತದ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ ನಾನು ನಿಮಗೆ. ಸೊ ಸರಿಯಾದಂಥ ಒಂದು ರೂಪ ಅಂತ ನೋಡ್ತಾ ಹೋದ್ರೆ ಸ್ನೇಹಿತರೆ, ನನಗೆ ಬಿಸಿ ರಕ್ತದ ನನಗೆ ಬಿಸಿ ರಕ್ತದ 100 ಯುವಕರನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ತಂದುಕೊಡುತ್ತೇನೆ. ಸೊ ಸಿ ಲಾಸ್ಟ್ ಆಗಬೇಕು. ಓಕೆ, ನನಗೆ ಬಿಸಿ ರಕ್ತ ಬಿ ಫಸ್ಟ್ ಆಗಬೇಕು. ಸೊ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ನನಗೆ ಬಿಸಿ ರಕ್ತದ 100 ಯುವಕರನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ತಂದುಕೊಡುತ್ತೇನೆ. ಪಾಲಿಗೆ ಬಂದದ್ದು ಪಂಚಾಮೃತ. ಈ ವಾಕ್ಯ ಸೂಚಿಸುವ ಭಾವವನ್ನು ಗುರುತಿಸಿ ಅಂದುಕೊಂಡಿದ್ದು ದೊರೆತಾಗ ಸ್ವೀಕರಿಸಬೇಕು. ಪಾಲಿಗೆ ಬಂದದ್ದು ಪಂಚಾಮೃತ, ಅಂದುಕೊಂಡಿದ್ದು ದೊರೆತಾಗ ಸ್ವೀಕರಿಸಬೇಕು, ಇನ್ನಷ್ಟು ಪಡೆಯುವ ಹಂಬಲವಿರಬೇಕು. ಸೊ ಬರೋದಿಲ್ಲ. ದೊರೆತದರಲ್ಲಿಯೇ ಸಂತೃಪ್ತರಾಗಬೇಕು, ಪಂಚಾಮೃತವನ್ನು ಪಾಳಿಯಲ್ಲಿ ಸ್ವೀಕರಿಸಬೇಕು. ಸೊ ಇದು ಬರೋದಿಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಆನ್ಸರು ದೊರೆತದಲ್ಲಿಯೇ ಸಂತೃಪ್ತರಾಗಬೇಕು. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕಾಲ ಮಾಡಿದ್ದೀರಿ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನೆಗಳನ್ನು ಬಳಸಬೇಕು? ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕಾಲ ಮಾಡಿದ್ದೀರಿ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನೆಗಳು ಬರಬೇಕು ಅಂತ ಕೇಳಿದರೆ, ಸೊ ಆನ್ಸರ್ ಬಂದು ಅರ್ಧ ವಿರಾಮ ಚಿಹ್ನೆ ಮತ್ತು ಪೂರ್ಣ ವಿರಾಮ ಚಿಹ್ನೆ. ಅರ್ಧ ವಿರಾಮ ಮತ್ತು ಫುಲ್ ಸ್ಟಾಪ್, ಪೂರ್ಣ ವಿರಾಮ. ಆಪ್ಷನ್
2. ಅಡಿಗೆರೆಳೆದ ಕನ್ನಡ ಅಂಕಿಗಳನ್ನು ಇಂಗ್ಲಿಷ್ ಅಂಕಿಗಳಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ 5, ಅದಾದ ನಂತರ 9 ಇದೆ. ಸೊ 5, 9 ಯಾವುದು? ಆಪ್ಷನ್ 2. ತ ತ ದ ದ ನ ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯಾಗುವ ಅಕ್ಷರ ಅಥವಾ ಅಕ್ಷರಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ತ ತ ದ ಧ ನ ಅಂದರೆ ಏನು? ಈ ಒಂದು ದಂತ್ಯ ಅಂತ ಹೇಳ್ತೀವೋ, ಸೊ ದಂತ್ಯಾಕ್ಷರಗಳು ಅಂತ ಹೇಳ್ತೀವಿ ಸ್ನೇಹಿತರೆ. ಈ ದಂತ್ಯಾಕ್ಷರಗಳಿಗೆ ಬರ್ತಕ್ಕಂಥದ್ದು ಇನ್ನು ಇನ್ಕ್ಲೂಡ್ ಆಗ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ, ಸೊ ಇಲ್ಲಿ ಬಿ ಮತ್ತು ಡಿ ಅಂದರೆ ಲಾ ಮತ್ತು ಸಾ ಅಂತ ಏನು ಹೇಳ್ತೀವೋ, ಲಾ ಸಾ. ಸೊ ಆನ್ಸರ್ ಆಪ್ಷನ್ ಬಿ ಮತ್ತು ಡಿ 3 ಆಗಿರುತ್ತೆ. ಈ ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆಗಳು ಬಳಕೆಯಾಗಿರುವುದನ್ನು ಗುರುತಿಸಿ. ಸೊ ನೋಡಿ, ಇಲ್ಲಿ ಸರಿಯಾದಂಥ ಒಂದು ಆನ್ಸರ್ ಅಂತ ನೋಡ್ಬಿಟ್ರೆ ಸ್ನೇಹಿತರೆ, ಸೊ ಆನ್ಸರ್ ಬಂದು ಆಪ್ಷನ್ 2. ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದು ಬರೆಯುವುದಲ್ಲದೆ ಬೇರೆ ಯಾವ ಹಾಬಿ ಇದೆ ಎಂದಾಗ ಸೈಕಲ್ ಸವಾರಿ ಎಂದವಳು ಅಲ್ಲಿದ್ದ ಸೈಕಲನ್ನು ಏರಿ ಒಂದು ಸುತ್ತು ಬಂದಳು. 57ನೇ ಪ್ರಶ್ನೆ, ಯೋಚಿಸಿ ಕಷ್ಟಪಟ್ಟು. ಸೊ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ನೋಡ್ತಾ ಹೋದ ಸ್ನೇಹಿತರೆ, ಸೊ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಫಸ್ಟ್ ಬರ್ತಕ್ಕಂಥದ್ದು ರಚನಾತ್ಮಕವಾಗಿ ಯೋಚಿಸಿ ಕಷ್ಟಪಟ್ಟು ದುಡಿದರೆ ಎಲ್ಲವೂ ಖಂಡಿತ ಸಾಧ್ಯವಾಗುತ್ತದೆ ಅಂತಕ್ಕಂಥದ್ದು ಆಗಿರುತ್ತೆ. ಪದ ಮತ್ತು ಅರ್ಥಗಳನ್ನು ಹೊಂದಿಸಿ ಬರೆಯಿರಿ. ಒಯ್ ಒಕ್ಕಲಿಕ್ಕು ಒಸೆ ಓ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಹೇಳಿದ್ರೆ, ಓಯ್ ಅಂತ ಹೇಳಿದಾಗ ಅಲ್ಲಿ ಸಾಗಿಸು ಅನ್ನೋ ಅರ್ಥ ಬರುತ್ತೆ. ಒಕ್ಕಲಿಕ್ಕು ಅಂದರೆ ಕೊಲ್ಲು, ಒಸೆ ಮೀನ್ಸ್ ಪ್ರೀತಿ, ಓವ್ ಅಂತ ಹೇಳಿದ್ರೆ ಸಂರಕ್ಷಿಸು. 59ನೇ ಪ್ರಶ್ನೆ, ಅನ್ವರ್ಥನಾಮ, ಗುಣವಾಚಕ, ಪ್ರಕಾರವಾಚಕ, ಕೃದಂತ, ಭಾವನಾಮ ಕೊಟ್ಟಿದ್ದಾರೆ. ಓಕೆ. ಸೊ ವ್ಯಾಪಾರಿ ಅಂತಕ್ಕಂಥದ್ದು ಅನ್ವರ್ಥನಾಮ ಬರುತ್ತೆ ಸ್ನೇಹಿತರೆ. ಓಕೆ, ಕೃದಂತ ಭಾವನಾಮ ಆಲ್ರೆಡಿ ನೋಡಿದಾಗೆ ಕೃದಂತ ಭಾವನಾಮ ನೋಟ ಬರುತ್ತೆ. ಗುಣವಾಚಕ ಅಂತ ಹೇಳಿದಾಗ ಹೊಸ ಬಟ್ಟೆ ಗುಣವಾಚಕಕ್ಕೆ ಬರುತ್ತೆ. ಪ್ರಕಾರವಾಚಕ ಅಂಥದ್ದು ಪ್ರಕಾರವಾಚಕಕ್ಕೆ ಬರುತ್ತೆ. ಸೊ ಹಾಗಾಗಿ ಆನ್ಸರ್ ಯಾವ್ದು ತೊಗೊಳ್ತಾ ಹೋದರೆ ಆನ್ಸರ್ ಆಪ್ಷನ್ ಎಸ್. ಕೃದಂತ ಭಾವನಾಮ ಲಾಸ್ಟ್ ಎಸ್ ನೋಟ ಲಾಸ್ಟ್ 2 ಬರುತ್ತೆ. ಸೊ ಆನ್ಸರ್ ಇಲ್ಲಿ ಅನ್ವರ್ಥನಾಮ ವ್ಯಾಪಾರಿ 3. ಓಕೆ, ಇದು ಬರಬೇಕು, ಇದು ಬರಲ್ಲ. ಆ್ಯಂಡ್ ಗುಣವಾಚಕ 2 ಬರಬೇಕು, ಸಾರಿ 1 ಎಸ್ 3 ಆಪ್ಷನ್ 3. ನಿತ್ಯ ನಪುಂಸಕಲಿಂಗ, ವಾಚ್ಯಲಿಂಗ, ಸ್ತ್ರೀ ನಪುಂಸಕಲಿಂಗ, ಪೂನಪುಂಸಕಲಿಂಗ. ಎಸ್ ನಿತ್ಯ ನಪುಂಸಕಲಿಂಗ, ವಾಚ್ಯಲಿಂಗ, ಸ್ತ್ರೀ ನಪುಂಸಕಲಿಂಗ ಆ್ಯಂಡ್ ಪೂನಪುಂಸಕಲಿಂಗ. ಸೊ ಪೂನಪುಂಸಕಲಿಂಗ ಅಂತ ಹೇಳಿದಾಗ ಇದೇನಾಗುತ್ತೆ, ಚಂದ್ರೋದಯವಾಯಿತು ಅಂತಕ್ಕಂಥದ್ದು. ಆ್ಯಂಡ್ ದಂಡು ಬಂದಿತ್ತು, ದೇವತೆ ಒಲಿಯಿತು, ನೀನು ತಾಯಿ. ಓಕೆ, ಸೊ ಇಲ್ಲಿ ನಿತ್ಯ ನಪುಂಸಕಲಿಂಗ ಅಂತ ಕೊಟ್ಟಿದ್ದಾರೆ. ನಿತ್ಯ ನಪುಂಸಕಲಿಂಗ ಅಂತ ಹೇಳಿದಾಗ ದಂಡು ಬಂದಿತು ಅಂತಕ್ಕಂಥದ್ದಾಗುತ್ತೆ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಏನಾಯ್ತು ಇಲ್ಲಿ, ಸ್ತ್ರೀ ನಪುಂಸಕಲಿಂಗ ಅಂದರೆ ಯಾವ್ದು ಬರುತ್ತೆ, ದೇವತೆ ಒಲಿಯಿತು. ಸ್ತ್ರೀ ನಪುಂಸಕಲಿಂಗಕ್ಕೆ ದೇವತೆ ಒಲಿಯಿತು ಅಂತ ಬರುತ್ತೆ. ಓಕೆ, ಯಾಕಂದರೆ ದೇವತೆ ಅಂತಕ್ಕಂಥದ್ದು ಸ್ತ್ರೀ ಬರುತ್ತೆ, ಒಲಿಯಿತು ಅಂತಕ್ಕಂಥ ನಪುಂಸಕಲಿಂಗ. ನಪುಂಸಕಲಿಂಗ ಅಂದರೆ ಚಂದ್ರ ಅಂತಕ್ಕಂಥ ಪುಲ್ಲಿಂಗ ಬರುತ್ತೆ. ಚಂದ್ರೋದಯ ಆಯಿತು ಅಂತ ಹೇಳಿರೋದು ನಪುಂಸಕಲಿಂಗ ಬರುತ್ತೆ. ಓಕೆ, ಸೊ ವಾಚ್ಯಲಿಂಗ ಅಂತ ಹೇಳಿದಾಗ ನೀನು ತಾಯಿ ಅಂತಕ್ಕಂಥದ್ದು ವಾಚ್ಯಲಿಂಗ ಆಗುತ್ತೆ. ಸೊ ಇದ್ರ ಪ್ರಕಾರ ನೋಡ್ತಾ ಹೋದಾಗ ಎಗೆ 2 ಇದೆ, ಇವೆರಡು ಬರಲ್ಲ. ಆ್ಯಂಡ್ ಬಿಗೆ 4. ಓಕೆ, ಸೊ ಇದು ಬರುತ್ತೆ ನೋಡಿ. ಸ್ತ್ರೀ ನಪುಂಸಕಲಿಂಗ ದೇವತೆ ಹೊಲಿಯಿತು, ನಪುಂಸಕಲಿಂಗ ಚಂದ್ರೋದಯವಾಯಿತು. ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಗಳು ಪ್ರತ್ಯಯವು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗಗಳಲ್ಲಿ ಕೆಲವು ಕಡೆ ಬರುತ್ತವೆ. ಅರುಗಳು ಪ್ರತ್ಯಯಗಳು ಸ್ತ್ರೀಲಿಂಗದ ಬಹುವಚನ ರೂಪದಲ್ಲಿ ಬರುತ್ತವೆ. ಓಕೆ, ಸೊ ಗಳು ಅಂತಕ್ಕಂಥದ್ದು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗಗಳಲ್ಲಿ ಕೆಲವು ಕಡೆ ಬರುತ್ತವೆ, ಸರಿಯಾದ ಹೇಳಿಕೆ.
ಹರು ಮತ್ತು ಗಳು ಪ್ರತ್ಯಯಗಳು ಸ್ತ್ರೀಲಿಂಗ ಬಹುವಚನ ರೂಪದಲ್ಲಿ ಬರುತ್ತವೆ ಅಂತಕ್ಕಂಥದ್ದು ತಪ್ಪಾಗುತ್ತೆ. ಸೊ ಹರು ಅಂತಕ್ಕಂಥದ್ದು ಅಣ್ಣಂದಿರು, ತಮ್ಮಂದಿರು, ಅಕ್ಕಂದಿರು ಅಂತ ಎಲ್ಲ ಬರುತ್ತೆ. ಸೊ ಹೌದಾ, ಅಣ್ಣಂದಿರು, ತಮ್ಮಂದಿರು, ಬಟ್ ಸ್ತ್ರೀಲಿಂಗ ಅಂತ ಹೇಳಿದಾಗ ಅದು ತಪ್ಪಾಗುತ್ತೆ. ಸೊ ಆನ್ಸರ್ ಆಪ್ಷನ್ 1, ಹೇಳಿಕೆ 1 ಮಾತ್ರ ಸರಿ ಇದೆ. ಎಸ್, ಸಕಲೈಶ್ವರ್ಯ ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಸಕಲ ಐಶ್ವರ್ಯ, ಸಕಲ ಪ್ಲಸ್ ಐಶ್ವರ್ಯ, ಸಕಲ ಪ್ಲಸ್ ಐಶ್ವರ್ಯ ಬರುತ್ತೆ. ಸೊ ಇಲ್ಲೂ ಸಹ ಐನೇ ಇದೆ, ಇಲ್ಲೂ ಸಹ ಐನೇ ಬರುತ್ತೆ. ಸೊ ಓಕೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಆಕಾರ ಮುಂದೆಗೆ ಈ ಕಾರಗಳು ಪರವಾದಾಗ ಹೈಕಾರ ಅಥವಾ ಎ ಕಾರಗಳ ಇದರಲ್ಲಿ ಹೈಕಾರ ಬಂದನು ಅಷ್ಟೇ ಸ್ನೇಹಿತರೆ. ಸೊ ಅಂದರೆ ಈಗ ಇಲ್ಲಿ ಐಕಾರ ಬಂದಾಗ ಬರ್ತಕ್ಕಂಥದ್ದು ಇಲ್ಲೂ ಸಹ ಐಕಾರನೇ ಇದೆ, ಆಯಿತಾ. ಸೊ ಬಿಡಿಸಿದಾಗ ಇಲ್ಲಿ ಔಕಾರ ಬಂದಾಗ ಇಲ್ಲೂ ಸಹ ಜನೌಷಧ ಔಕಾರನೇ ಬಂದರೂ ಸಹ ಅದು ಸಹ ನಾವು ವೃದ್ಧಿ ಸಂಧಿಯಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಯಾವ್ದು ಬರುತ್ತೆ? ಆಪ್ಷನ್ 2 ವೃದ್ಧಿ ಸಂಧಿ ಬರುತ್ತೆ. ಓಕೆ. ಸೊ ಎ ಐಗಳ ಮಧ್ಯೆ ಐನೇ ಬರ್ತಕ್ಕಂಥದ್ದು, ಔ ಆದಾಗ ಔಕಾರನೇ ಬರ್ತಕ್ಕಂಥದ್ದು. ಸೊ ಅದು ವೃದ್ಧಿ ಸಂಧಿ ಆಗುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನಲ್ಲಿ ಅನ್ಯ ಪುರುಷವಾಚಕ ಪ್ರತ್ಯಯ ಅಲ್ಲದಿರುವ ಪದ ಯಾವುದು? ಈ ಕೆಳಗಿನಲ್ಲಿ ಅನ್ಯ ಪುರುಷವಾಚಕ ಪ್ರತ್ಯಯ ಅಲ್ಲದಿರುವ ಪದ ಯಾವುದು? ಅವನು, ಅವಳು, ಅವರು, ನೀನು. ಅನ್ಯ ಪುರುಷ ಅಂತ ಹೇಳಿದಾಗ ಇಲ್ಲಿ ಅವನು, ಅವಳು, ಅವರು ಇದೆಲ್ಲ ಅನ್ಯ ಬರುತ್ತೆ ಸ್ನೇಹಿತರೆ. ನೀನು ಅಂತಕ್ಕಂಥದ್ದು ಬರೋದಿಲ್ಲ. ಸೊ ಆನ್ಸರ್ ಆಪ್ಷನ್ 4, ಅನ್ಯ ಪುರುಷವಾಚಕ ಅಥವಾ ಪ್ರಥಮ ದ್ವಿತೀಯ ಇದೇನು ಹೇಳ್ತೀವೋ ನಾವು, ಮಧ್ಯಮ ಉತ್ತಮ ಪ್ರಥಮ ಅಂತ. ಸೊ ಅಲ್ಲಾಗುತ್ತೆ. ಉತ್ತಮ ಅಂತಕ್ಕಂಥ ನಾನು ಬರುತ್ತೆ, ಮಧ್ಯಮ ಅಂದಾಗ ನೀನು ಬರುತ್ತೆ, ಪ್ರಥಮ ಅಂತ ಏನು ಹೇಳ್ತೀವೋ ಅವನು, ಅವಳು, ಅವರ ಮೂರನೇ ವ್ಯಕ್ತಿ ಏನು ಹೇಳ್ತೀವೋ ಸೊ ಅದು ಅನ್ಯ ಪುರುಷವಾಚಕ ಪ್ರತ್ಯಯಕ್ಕೆ ಬರ್ತಕ್ಕಂಥದ್ದು. ಮುಂದಿನವುಗಳಲ್ಲಿ ಯಾವುದು ಸಂಭಾವನಾರ್ಥಕ ಕ್ರಿಯಾಪದವಾಗಿದೆ? ಸಂಭಾವನಾರ್ಥಕ ಮೀನ್ಸ್ ಇಲ್ಲಿ ಬರುವನು, ಬರುತ್ತಾನೆ, ಬಂದನು, ಬಂದಾನು, ಇನ್ನು ಬಂದಿಲ್ಲ, ಬಂದಾನು ಅಂತಕ್ಕಂಥದ್ದು ಸಂಭಾವನಾರ್ಥಕಕ್ಕೆ ಬರುತ್ತೆ ಸ್ನೇಹಿತರೆ. ಎಸ್, ಆಪದ್ಧರ್ಮ ಇದನ್ನು ಬಿಡಿಸಿ ಬರೆಯಿರಿ. ಆಪತ್ ಪ್ಲಸ್ ಧರ್ಮ, ಆಪದ್ಧರ್ಮ ಅಂತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಸೊ ಸರಿಯಾದ ರೀತಿ ಅಂತ ಹೇಳಿದ್ರೆ ಆಪತ್ ಪ್ಲಸ್ ಧರ್ಮ, ಆಪತ್ತು ಬರಲ್ಲ, ಆಪತ್ ಪ್ಲಸ್ ಧರ್ಮ ಆಪ್ಷನ್ 1. ಪಯಶ್ಚಯನ ಪದವನ್ನು ಬಿಡಿಸಿ ಬರೆಯಿರಿ. ಸೊ ಸೇಮ್ ಅದೇ ರೀತಿ ಬರುತ್ತೆ. ಪಯಶ್ಚಯನ ಅಂತ ಹೇಳಿದಾಗ ಸೊ ಪಯಸ್ ಪ್ಲಸ್ ಶಯನ ಆಪ್ಷನ್ 2, ಪಯಸ್ ಪ್ಲಸ್ ಶಯನ. ಉಡಾಯಿಸು ಪದವು ಧಾತುವಿನ ಯಾವ ರೂಪವಾಗಿದೆ? ಉಡಾಯಿಸು, ಇಸು ಅಂತಕ್ಕಂಥದ್ದು ಏನಿದೆಯೋ ಇಸು ಒಂದು ಇದು ಸೇರಿಕೊಂಡಾಗ, ಧಾತು ಸೇರಿಕೊಂಡಾಗ ಅಲ್ಲೇನಾಗುತ್ತೆ, ಯಾವ್ದು ಬರುತ್ತೆ ಅಂತ ಹೇಳಿದೆ ಸ್ನೇಹಿತರೆ? ಸೊ ಸಾಧಿತ ಧಾತು ಬರುತ್ತೆ, ಆಪ್ಷನ್ 1. ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ರೂಪವನ್ನು ಬರೆಯಿರಿ. ವಿಘಟಿಕ ಅಂತಾರೆ ವಿಗಳಿಕೆ, ಉದ್ಘೋಷಣೆ ಅದಕ್ಕೆ ಸರಿಯಾದಂಥ ಒಂದು ರೂಪ ಯಾವುದಂತೇಳಿ ಉಗ್ಗಡಣೆ, ಉಲುಬಣೆ, ಉಜ್ಜವಣೆ, ಉತಾವಣೆ ಅಂತ ಕೊಟ್ಟಿದ್ದಾರೆ. ಸರಿಯಾದ ರೂಪ ಆಪ್ಷನ್ 1 ಉಗ್ಗಡಣೆ. ಸಾಬೂನು, ಪಾದ್ರಿ, ಮೇಜು ಈ ಪದಗಳು ಯಾವ ಭಾಷೆಯಿಂದ ಬಂದು ಕನ್ನಡದಲ್ಲಿ ಬಳಕೆಯಲ್ಲಿವೆ ಗುರುತಿಸಿ. ಸಂಸ್ಕೃತ, ಇಂಗ್ಲಿಷ್, ಪೋರ್ಚುಗೀಸ್, ಅರಬಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಇಂಗ್ಲೀಷು ಡೆಫಿನೆಟ್ ಆಗಿ ಅಲ್ಲ ಸ್ನೇಹಿತರೆ, ಸಾಬೂನು, ಪಾದ್ರಿ, ಮೇಜು ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಇದು ಸಂಸ್ಕೃತ ಪದಗಳು ಅಲ್ಲ. ಸೊ ಸಂಸ್ಕೃತ ಅಂತಕ್ಕಂಥ ನೋಡ್ತಾ ಹೋದೊಂದು ಆಚರಣೆ, ಧರ್ಮ, ದೇವತೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ವಿಷಯಗಳು ಬಂದಾಗ ಅಂತಹ ಪದಗಳನ್ನು ಸಂಸ್ಕೃತದಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇದು ಬರ್ತಕ್ಕಂಥ ಆಪ್ಷನ್ 3 ಪೋರ್ಚುಗೀಸ್ ಪದಗಳಾಗಿರುತ್ತೆ. ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ. ಅಡಿಗೆರೆ ಎಳೆದ ಪದವು ಯಾವ ವಿಧದ ನಾಮಪದ? ಹಳೆಯ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ನಾಮವಾಚಕ, ಪ್ರಕಾರವಾಚಕ, ಭಾವನಾಮ ಮತ್ತು ಗುಣವಾಚಕ ಅಂತ ಕೊಟ್ಟಿದ್ದಾರೆ. ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋದಾಗ ಸ್ನೇಹಿತರೆ ಹಳೆಯ, ಹೊಸದು, ಕರಿಯವನ, ಬಿಳಿ, ಸೊ ಇದೆಲ್ಲ ಬರ್ತಕ್ಕಂಥದ್ದು ಅದರ ಒಂದು ಗುಣವಾಚಕವನ್ನು ತೋರಿಸುತ್ತೆ. ಹಳೆಯ ಮನೆ ಗುಣವಾಚಕವನ್ನು ತೋರಿಸ್ತಕ್ಕಂಥದ್ದು ಆಗಿರುತ್ತೆ.
ಹೇಳಿಕೆ ಅಚ್ಚಗನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ. ಅಚ್ಚಗನ್ನಡದಲ್ಲಿ ವಿಸರ್ಗಗಳಿರುವ ಪದಗಳಿಲ್ಲ ಹೇಳಿಕೆ ಕೊಟ್ಟಿದ್ದಾರೆ. ಸಮರ್ಥನೆ ಬೇರೆ ಭಾಷೆಗಳಿಂದ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆ ಇದೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂತಹ ಒಂದು ರೀತಿ ಅಂತ ಹೇಳಿದ್ರೆ ಹೇಳಿಕೆ ಸರಿ, ಸಮರ್ಥನೆಯು ಸಹ ಸರಿ ಅಂತಕ್ಕಂಥದ್ದು. ಅಚ್ಚಗನ್ನಡ ಪದದಲ್ಲಿ ಒಂದು ವಿಸರ್ಗ ಅಂತಕ್ಕಂಥದ್ದು ಏನಿದೆ ಅಂದರೆ ಅನುಸ್ವರ ವಿಸರ್ಗ ಅಂತ ಹೇಳ್ತೀವಲ್ಲ, ಸೊ ವಿಸರ್ಗ ಪದಗಳು ಸೊ ಅಚ್ಚಗನ್ನಡದಲ್ಲಿ ಇಲ್ಲ. ಬಟ್ ಇದು ಅನ್ಯ ದೇಶೀಯ ಪದಗಳಿಂದ ಬಂದಿರತಕ್ಕಂಥದ್ದು ಅನ್ನೋದು ಒಂದು ಸಮರ್ಥನೆ. ಮಾರಿಗೌತಣವಾಯಿತು ನಾಳಿನ ಭಾರತವು ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು? ಮಾರಿಗೆ ಔತಣವಾಯಿತು ನಾಳಿನ ಭಾರತವು ಅಂತಕ್ಕಂಥದ್ದು ಉಪಮ ಅಲಂಕಾರ, ರೂಪಕ ಅಲಂಕಾರ, ಉತ್ಪ್ರೇಕ್ಷ ಅಲಂಕಾರ ಮತ್ತು ಚಿತ್ರಕವಿತ್ವ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಉಪಮ ಅಲಂಕಾರ ಬರಲ್ಲ, ಯಾಕಂದರೆ ಯಾವುದೇ ಒಂದು ಹೋಲಿಕೆ ಇಲ್ಲ. ಸೊ ಆನ್ಸರ್ ಆಪ್ಷನ್ 2 ರೂಪಕ ಅಲಂಕಾರಕ್ಕೆ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಉಪವನವನ್ನು ಹೊಕ್ಕಿತು ವಾಲ್ಮೀಕಿಗಳ ಪುಣ್ಯಾಶ್ರಮದ ಅಶ್ವಮೇಧ ಯಾಗದ ಶ್ರೀರಾಮನ ಕುದುರೆಯು ಅಂತ ಕೊಟ್ಟಿದ್ರೆ ಸರಿಯಾಗಿ ನಾವು ವಾಕ್ಯವನ್ನು ಜೋಡಣೆಯನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಸರಿಯಾಗಿರ್ತಕ್ಕಂಥ ಒಂದು ಜೋಡಣೆ ಅಂತ ಹೇಳಿದ್ರೆ ಶ್ರೀರಾಮನು ಅಶ್ವಮೇಧ ಯಾಗದ ಕುದುರೆಯು ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆಯು ವಾಲ್ಮೀಕಿಗಳ ಪುಣ್ಯಾಶ್ರಮದ ಉಪವನವನ್ನು ಹೊಕ್ಕಿತು. ಓಕೆ, ಸೊ ಹೀಗಿರಬೇಕಾದ್ರೆ ಸೊ ಎಫ್ ಬರಬೇಕು ಫಸ್ಟು. ಸೊ ಆನ್ಸರ್ ಆಪ್ಷನ್ 4 ಆಗಿರುತ್ತೆ. ಕೆಳಗಿನಲ್ಲಿ ಅರ್ಥವತ್ತಾದ ವಾಕ್ಯ ಸಂಯೋಜನೆ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಓಕೆ, ಕೆಳಗಿನಲ್ಲಿ ಅರ್ಥವತ್ತಾದ ವಾಕ್ಯ ಸಂಯೋಜನೆ ಗುರುತಿಸಿ. ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ ಒಂದು ದಿನ ಜಗತ್ತು. ಒಂದು ದಿನ ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ ಜಗತ್ತು. ಹೀಗೆ ಯುದ್ಧ ಮುಂದುವರಿಯುತ್ತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ. ಓಕೆ, ಸೊ ಇಲ್ಲಿ ಜಗತ್ತು ಅಂತಕ್ಕಂಥದ್ದು ಏನಿದೆಯೋ ಅದು ಮಧ್ಯ ಸೇರಿಕೊಳ್ಬೇಕು, ಕೊನೆಯಲ್ಲಿ ಬರೋ ಹಾಗಿಲ್ಲ. ಆಪ್ಷನ್ 3 ಆಗುತ್ತೆ. ಮತ್ತೆ ಸಂಖ್ಯೆಯನ್ನು ಕನ್ನಡ ಅಂಕಿಗಳಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ 603. ಓಕೆ, 603 ಅದಾದಮೇಲೆ 8 ಇದೆ. ಸೊ 8 ಅಂತ ಹೇಳಿದ್ರೆ ಆಪ್ಷನ್ 3 ಆಗಿರುತ್ತೆ. ಮುಂದಿನ ವಾಕ್ಯಗಳಲ್ಲಿ ಸರಿಯಾದ ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯವನ್ನು ಗುರುತಿಸಿ ಅಂತ ಕೊಟ್ಟಿದ್ರೆ ಆಹಾ ಅನ್ನೋದಕ್ಕೆ ನಮಗೆ ನೋಡ್ತಾ ಹೋದಾಗ ಸ್ನೇಹಿತರೆ ಬರ್ತಕ್ಕಂಥದ್ದು ಪ್ರಶ್ನಾರ್ಥಕ ಬರೋದಿಲ್ಲ. ಆಹಾಕ್ಕೆ ನಾವು ಆಶ್ಚರ್ಯ ಸೂಚಕ ತಗೊಳ್ತೀವಿ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಸೊ ಫಸ್ಟ್ ಒನ್ನು ತಪ್ಪಾಗುತ್ತೆ ಆ್ಯಂಡ್ ಫೋರ್ತ್ ಒನ್ನು ತಪ್ಪಾಗುತ್ತೆ. ಸೂರ್ಯನಿಗೂ ಗ್ರಹಣವೇ ಅಂತಕ್ಕಂಥದ್ರಲ್ಲಿ ನೋಡ್ತಾ ಹೋದಾಗ ಆನ್ಸರ್ ಆಪ್ಷನ್ 2. ಈ ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸಿರಿ. ಸಂತೆಯ ಹೊತ್ತಿಗೆ 3 ಮೈಲಿ ನಡೆದರಂತೆ 3 ಮುಳ ನೇಯ್ದರಂತೆ. ಸಂತೆಯ ಹೊತ್ತಿಗೆ ಬಂದು ನೆರೆದರಂತೆ ದೂರದಿಂದ ಬಂದರಂತೆ. ಓಕೆ, ಸರಿಯಾದಂಥ ಒಂದು ಸಂತೆಯ ಹೊತ್ತಿಗೆ 3 ಮುಳ ನೇಯ್ದರಂತೆ ಆಪ್ಷನ್ 2. ಪ್ರಧಾನ ವಾಕ್ಯದಲ್ಲಿನ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು? ಪ್ರಧಾನ ವಾಕ್ಯದಲ್ಲಿ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು? ಉತ್ತರ ಅರ್ಧ ವಿರಾಮ ಆಪ್ಷನ್ 2. ಆ ಊರಿನಿಂದ ನಾನು ಹೊರಟಾಗ ಆಗಲೇ 4 ಗಂಟೆಯಾಗಿತ್ತು. ಗೆರೆ ಎಳೆದ ಪದ ಯಾವ ಸಂಧಿಗೆ ಸೇರುತ್ತದೆ? ಆ ಊರಿನಿಂದ ಇದು ಯಾವ ಸಂಧಿ? ವಕಾರಾಗಮ, ಯಕಾರಾಗಮ, ಲೋಪಸಂಧಿ ಮತ್ತು ಆದೇಶ ಸಂಧಿ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಆಪ್ಷನ್ 1 ವಕಾರ ಆಗಮ ಸಂಧಿ. ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. ಹುಡುಗ ಅಂತಕ್ಕಂಥದ್ದು ರೂಢನಾಮ ಆದರೆ ಹಾವಾಡಿಗ ಅಂತಕ್ಕಂಥದ್ದು ಅನ್ವರ್ತನಾಮ, ಅಂಕಿತನಾಮ, ರೂಢನಾಮ ಆ್ಯಂಡ್ ಸರ್ವನಾಮ. ಸೊ ಆನ್ಸರ್ ಬಂದು ಆಪ್ಷನ್ 1 ಅನ್ವರ್ತನಾಮ ಆಗುತ್ತೆ. ಯಾಕಂತಂದರೆ ಹಾವಾಡಿಗ ಅಂತ ಹೇಳಿದರೆ ಹಾವನ್ನು ಹಾಡಿಸ್ತಕ್ಕಂಥನು ಅವನ ಒಂದು ವೃತ್ತಿ ಧರ್ಮಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಹೆಸರನ್ನು ಕೊಟ್ಟಿರ್ತಾರೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ 1 ಅನ್ವರ್ತನಾಮ. ಎಳೆಗರು ಈ ಸಂಧಿ ಪದವನ್ನು ಬಿಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಎಳೆಗರು ಅಂತಕ್ಕಂಥದ್ದು ಎಳೆ ಪ್ಲಸ್ ಕರು, ಎಳೆಕರು ಅಂತಕ್ಕಂಥದ್ದು ಒಂದು ಸಂಧಿ ಪದ. ಎಳೆಯ ಪ್ಲಸ್ ಕರು, ಎಳೆಕರು ಅಂತಕ್ಕಂಥದ್ದು ಇದು ಸಮಾಸ ಪದ ಆಗಿರುತ್ತೆ. ಸಮಾಸ ಎಳೆಯ ಪ್ಲಸ್ ಕರು ಸಮಾಸ, ಎಳೆ ಪ್ಲಸ್ ಕರು ಎಳೆಗರು ಬಂದು ಸಂಧಿ ಆಗಿರುತ್ತೆ. ಆ್ಯಂಡ್ ಇನ್ನೂ ಒಂದು ಬರುತ್ತೆ ಬೆಟ್ಟದ ಆವಾರೆ ಅಂತಕ್ಕಂಥದ್ದು ಬೆಟ್ಟ
ದಾವರೆ. ಸೊ ಇಲ್ಲೂ ಅಷ್ಟೇ ಬೆಟ್ಟ ಪ್ಲಸ್ ತಾವರೆ ಒಂದು ಬರುತ್ತೆ, ಇದು ಸಂಧಿ. ಬೆಟ್ಟದ ಪ್ಲಸ್ ತಾವರೆ ಸಮಾಸ ಪದ ಬರುತ್ತೆ. ಓಕೆ, ಸೊ ಇವೆರಡು ನೋಡ್ಕೊಳ್ತಾ ಹೋಗಿ. ಕೆಳಗಿನಲ್ಲಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ವಾಕ್ಯ ಸಂಯೋಜನೆ. ಓಕೆ, 10ನೇ ಶತಮಾನವನ್ನು ಸುವರ್ಣಯುಗ ಕನ್ನಡ ಸಾಹಿತ್ಯ ಎಂದು ಕರೆಯಲಾಗುತ್ತದೆ. ಸುವರ್ಣಯುಗ 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯ ಎಂದು ಕರೆಯಲಾಗುತ್ತದೆ. 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಹೌದಲ್ವಾ? ಸೊ 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಮುಂದಿನ ಪದ ಜೋಡಣೆಗಳಲ್ಲಿ ಸರಿ ಹೊಂದದ ಜೋಡಿಯನ್ನು ಗುರುತಿಸಿ. ಗ್ರಂಥಿ, ಗಂಟು, ಚತುರ್ಥಿ, ಚೌತಿ, ಗೂಕ ಅಂದರೆ ಗೂಬೆ, ರಿಸಿ ಅಂದರೆ ಋಣ ಅಂತ ಕೊಟ್ಟಿದ್ದಾರೆ. ಸರಿ ಹೊಂದದ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಸರಿ ಹೊಂದದ್ದು ಆಪ್ಷನ್ 4, ರಿಸಿ ಋಣ ಅಂತಕ್ಕಂಥದ್ದು ಆಪ್ಷನ್ 4 ಆನ್ಸರ್ ಆಗುತ್ತೆ. ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾದದನ್ನು ಗುರುತಿಸಿ. ಸಂಖ್ಯಾವಾಚಕ ರಾಮಲಕ್ಷ್ಮಣ ತಪ್ಪಾಗುತ್ತೆ. ನಾಮವಾಚಕ ದೊಡ್ಡದು ಸಣ್ಣದು ತಪ್ಪಾಗುತ್ತೆ. ದ್ವಿರುಕ್ತಿ ದಡ ತಪ್ಪಾಗುತ್ತೆ. ಗುಣವಾಚಕ ಕೆಟ್ಟದ್ದು ಒಳ್ಳೆಯದು ಅಂತಕ್ಕಂಥದ್ದು ಸರಿಯಾಗುತ್ತೆ. ಆಪ್ಷನ್ 4. ಸಂಖ್ಯಾವಾಚಕದಲ್ಲಿ ಸಂಖ್ಯೆ ಬರಬೇಕು, ನಾಮವಾಚಕದಲ್ಲಿ ಹೆಸರುಗಳು ಬರಬೇಕು, ದ್ವಿರುಕ್ತಿನಲ್ಲಿ ಒಂದು ಪದ 2 ಸರಿ ಬರಬೇಕು. ಬಟ್ ದಡ ಅಂತಕ್ಕಂಥ ಇದೊಂದು ಅನುಕರಣಾವ್ಯಯ ಆಗುತ್ತೆ, ಬಟ್ ಹಾಗಾಗಿ ತಪ್ಪಾಗುತ್ತೆ. ಆ ಪಟ್ಟಿಯಲ್ಲ ತತ್ಸಮಗಳನ್ನು ಬಾ ಪಟ್ಟಿಯಲ್ಲ ತದ್ಭವಗಳೊಂದಿಗೆ ಹೊಂದಿಸಿ ಬರೆಯಿರಿ. ಪುಸ್ತಕ, ಸಂಸ್ಕೃತ, ಕರ್ತೃ, ದೀಪಿಕಾ. ಓಕೆ, ಸೊ ಪುಸ್ತಕ ಅಂದರೆ ಹೊತ್ತಿಗೆ ಅಂತ ನಮ್ಗೆ ಗೊತ್ತಿದೆ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ನಾವು ತಗೊಳ್ತಾ ಹೋದಾಗ ಆನ್ಸರು ಪುಸ್ತಕ ಹೊತ್ತಿಗೆ. ಓಕೆ, ಸೊ ಅದು ನೋಡಿದಾಗ ಗೊತ್ತಾಗುತ್ತೆ ಆನ್ಸರ್ ಆಪ್ಷನ್ 1 ಅಂತಕ್ಕಂಥದ್ದು ಹೊತ್ತಿಗೆ ಬರುತ್ತೆ. ಸಂಸ್ಕೃತ ಅನ್ನೋದಕ್ಕೆ ಸಕ್ಕದ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕರ್ತೃ ಬಂದು ಕರ್ತಾರ ಆಗುತ್ತೆ. ದೀಪಿಕಾ ಅಂತ ಹೇಳಿದಾಗ ಅಲ್ಲಿ ದೀವಿಗೆ ಆಗುತ್ತೆ. ಗುಂಪಿಗೆ ಸೇರಿದ ಪದವನ್ನು ಜೋಡಿಸಿ ಬರೆಯಿರಿ. ರಕ್ಷೆ, ಶಿಕ್ಷೆ, ಪಂಡಿತ, ಪಾಮರ, ಕೊನರು, ಕಮರು, ತೆಗಳಿಕೆ, ಬಿಕ್ಕಳಿಕೆ. ಗುಂಪಿಗೆ ಸೇರದ ಪದದ ಜೋಡಿ ಗುರುತಿಸಿ. ಗುಂಪಿಗೆ ಸೇರದೇ ಇರ್ತಕ್ಕಂಥದ್ದು ರಕ್ಷೆ, ಶಿಕ್ಷೆ ಆಪೋಸಿಟ್ ಬರುತ್ತೆ. ಪಂಡಿತ, ಪಾಮರ, ಕೊನರು, ಕಮರು, ತೆಗಳಿಕೆ, ಬಿಕ್ಕಳಿಕೆ. ಸೊ ಉತ್ತರ ಆಪ್ಷನ್ ಡಿ. ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರು? ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಆಪ್ಷನ್ 1 ಕೇಶಿರಾಜ. ಐ, ಔ ವರ್ಣಮಾಲೆಯಲ್ಲಿ ಈ ಅಕ್ಷರಗಳು ಯಾವ ಗುಂಪಿಗೆ ಸೇರುತ್ತವೆ? ಸಂಧ್ಯಾಕ್ಷರಗಳಾಗಿರುತ್ತವೆ. ಆಪ್ಷನ್ 2 ಸಂಧ್ಯಾಕ್ಷರಗಳು. ಈ ಕೆಳಗಿನ ಪದಗಳಲ್ಲಿ ಯಾವುದು ಸಜಾತಿಯ ಒತ್ತಕ್ಷರವಾಗಿದೆ? ಸಜಾತಿ ಅಂತ ಹೇಳಿದಾಗ ಅಕ್ಕ, ಹೌದಾ? ಸೊ ಸಜಾತಿ ಅದೇ ಪದಕ್ಕೆ ಅದೇ ಒತ್ತಕ್ಷರ ಬರ್ತಕ್ಕಂಥ ಅದೇ ಅಕ್ಷರಕ್ಕೆ. ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಯಾವುವು? ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಯಾವುವು? ಸಂಯುಕ್ತಾಕ್ಷರ, ವ್ಯಂಜನಾಕ್ಷರ, ಗುಣಿತಾಕ್ಷರಗಳು ಮತ್ತು ದ್ವಿತ್ವಗಳು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಸರಿಯಾದಂಥ ಒಂದು ಉತ್ತರ ಗುಣಿತಾಕ್ಷರಗಳು. ಹೌದಲ್ವಾ? ಸೊ ವ್ಯಂಜನ ಅಂತ ಹೇಳಿದಾಗ ನಾವು ಕು ತಗೋತೀವಿ, ಅದಕ್ಕೆ ಸೇರಿಸಿದಾಗ ಅಂದರೆ ಸ್ವರ ಸೇರಿಸಿದಾಗ ಕ ಆಗುತ್ತೆ. ಸೊ ಇದು ಗುಣಿತಾಕ್ಷರ ಆಗುತ್ತೆ. ಶೇಷ ಪದದ ವಿರುದ್ಧಾರ್ಥಕ ಪದ ಯಾವುದು? ಶೇಷ ಪದದ ವಿರುದ್ಧಾರ್ಥಕ ಪದ ವಿಶೇಷ, ಆಶೇಷ, ಕಶೇಷ, ನಿಶೇಷ. ಸೊ ಸರಿಯಾದಂಥ ಉತ್ತರ ಶೇಷಾಗಿ ಆಪೋಸಿಟ್ ವರ್ಡು ನಿಶೇಷ. ಆರ್ದ್ರ ಪದದ ವಿರುದ್ಧ ಪದವನ್ನು ಗುರುತಿಸಿ. ಆರ್ದ್ರ ಪದದ ವಿರುದ್ಧ ಪದ ಅಂತ ಹೇಳಿದ್ರೆ ಆನ್ಸರ್ ಆಪ್ಷನ್ 2 ಶುಷ್ಕ ಬರುತ್ತೆ ಸ್ನೇಹಿತರೆ. ಆರ್ದ್ರ ಮೀನ್ಸ್ ಅದೊಂದು ಒಣಗಿದ ಅಂತ ಬರುತ್ತೆ, ಶುಷ್ಕ ಅಂದರೆ ತೇವ ಅಂತ ಬರುತ್ತೆ. ವರ್ತಮಾನ ಕಾಲದಲ್ಲಿ ಧಾತುವಿಗೂ ಅಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಯಾವುದು? ವರ್ತಮಾನ ಕಾಲ ಅಂತ ಹೇಳಿದಾಗ ಅದು ಉತ್ತ ಆಗಿರುತ್ತೆ ಸ್ನೇಹಿತರೆ. ವರ್ತಮಾನ ಕಾಲ ಉತ್ತ ಆಗಿರುತ್ತೆ. ದ ಅಂತಕ್ಕಂಥದ್ದು ಭೂತಕಾಲಕ್ಕೆ ಬರ್ತಕ್ಕಂಥ ಒಂದು ಕಾಲಸೂಚಕ ಪ್ರತ್ಯಯ ಆಗಿರುತ್ತೆ. ಇನ್ನು ವ ಅಂತಕ್ಕಂಥದ್ದು ಅಂತಕ್ಕಂಥದ್ದು ಭವಿಷ್ಯತ್ ಕಾಲದಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಓಕೆ, ಸೊ ಆನ್ಸರ್ ಆಪ್ಷನ್ 1 ಉತ್ತ ಅಂತಕ್ಕಂಥದ್ದು ವರ್ತಮಾನ ಕಾಲಕ್ಕೆ ಬರ್ತಕ್ಕಂಥದ್ದು. ಈ ಮೇಜಿನ ಮೇಲುಭಾಗ ಕನ್ನಡಿಯಂತೆ ಥಳಥಳಿಸುತ್ತದೆ. ಅಡಿಗೆರೆ ಇಳದ ಪದವು ಯಾವ ಕಾಲವನ್ನು ಸೂಚಿಸುತ್ತದೆ? ಸೊ ನೋಡಿ, ಇಲ್ಲಿ ಸು ಮತ್ತು ತಾ ಅಂತ ಇದೆ. ಸೂನಲ್ಲಿ ಹೂ ಇದೆ, ತಾ ಇದೆ. ಹುತ್ತ ಅಂತಕ್ಕಂಥದ್ದು ವರ್ತಮಾನ ಕಾಲ ಆಗಿರುತ್ತೆ ಸ್ನೇಹಿತರೆ.
ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಯಾವುದು? ಭಾವನಾಮ ಅಂತ ಹೇಳಿದಾಗ ಇಲ್ಲಿ ಪುಸ್ತಕ, ಸ್ವಾತಿ, ಪ್ರೀತಿ ಮತ್ತು ನದಿ ಅಂತ ಕೊಟ್ಟಿದ್ದಾರೆ. ಭಾವನಾಮ ಅಂತ ಹೇಳಿದಾಗ ಅಲ್ಲಿ ಭಾವನೆಗಳ ಒಂದು ಇದು ಬರುತ್ತೆ ಸ್ನೇಹಿತರೆ. ಪುಸ್ತಕ, ನದಿ ಇದೆಲ್ಲ ಒಂದು ನಾಮಪದಕ್ಕೆ ಬರ್ತಕ್ಕಂಥದ್ದು ಆಗಿರುತ್ತೆ. ಸ್ವಾತಿನೂ ಅಷ್ಟೇ ನಾಮಪದಕ್ಕೆ ಬರ್ತಕ್ಕಂಥ ಒಂದು ವರ್ಡು. ಸೊ ಆನ್ಸರ್ ಆಪ್ಷನ್ 3 ಪ್ರೀತಿ ಒಂದು ಭಾವನಾಮ. ಉಕ್ಕರಿಸು ಪದದ ಸಮಾನಾರ್ಥಕ ರೂಪ ಯಾವುದು? ಉಕ್ಕರಿಸು, ಕುದಿಸು, ಬಿಕ್ಕರಿಸು, ಮೊಳಕೆ, ಉಗ್ಗು. ಸರಿಯಾದಂಥ ಒಂದು ಉತ್ತರ ಕುದಿಸು. ಉಕ್ಕರಿಸು ಅಂದರೆ ಕುದಿಸು. ಈ ಕೆಳಗಿನಲ್ಲಿ ಹೊಂದಾಣಿಕೆಯಾಗದ ಜೋಡಿ ಯಾವುದು? ನಿರ್ವಾಣ, ಮೋಕ್ಷ. ತಾತ್ಪರ್ಯ, ತತ್ವ. ಟಿಸಿಲು, ಕೊಂಬೆ. ಕುಕ್ಕುಟ, ಕೋಳಿ. ಸೊ ಸರಿಯಾದಂಥ ಉತ್ತರ ತಾತ್ಪರ್ಯ, ತತ್ವ ಅಂತಕ್ಕಂಥದ್ದು ಆಪ್ಷನ್ 2. ಸೊ ಇದು ಇಟ್ ಮೀನ್ಸ್ ಕುಕ್ಕುಟ, ಕೋಳಿ, ಟಿಸಿಲು, ಕೊಂಬೆ ಇವೆಲ್ಲ ಸಮಾನಾರ್ಥಕ ಪದದಲ್ಲಿ ಬರುತ್ತೆ. ತಾತ್ಪರ್ಯ, ತತ್ವ ಅಂತಕ್ಕಂಥದ್ದು ಅದು ಸರಿಯಾದ ಒಂದು ಸಮಾನಾರ್ಥಕ ಪದ ಆಗಿರೋದಿಲ್ಲ. ಈ ಕೆಳಗೆ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದದ ಜೋಡಿಯನ್ನು ಗುರುತಿಸಿ. ಸರಿಯಾದ ಅರ್ಥವುಳ್ಳ ಪದದ ಜೋಡಿ ಬವರ, ಜಗಳ, ಪನ್ನಗ ಅಂದರೆ ಆಭರಣ, ಕಾಂತಿ ಅಂದರೆ ಹೀನ, ಸೂರ್ಯ ಅಂದರೆ ಅಜ ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಸರಿಯಾದ ಅರ್ಥವುಳ್ಳ ಪದದ ಜೋಡಿ ಅಂತ ಹೇಳಿದರೆ ಬವರ, ಜಗಳ ಅಂತಕ್ಕಂಥದ್ದು ಸರಿಯಾದ ಒಂದು ಅರ್ಥ ಅಂತಕ್ಕಂಥದ್ದು ಬರುತ್ತೆ ಸ್ನೇಹಿತರೆ. ಸೊ ಕಾಂತಿ, ಹೀನ ಅಂತ ಕೊಟ್ಟಿದ್ದಾರೆ. ಸೊ ಆಗೋದಿಲ್ಲ. ಸೊ ಸೂರ್ಯ, ಅಜ, ಪನ್ನಗ, ಆಭರಣ. ಸೊ ಪನ್ನಗ ಮೀನ್ಸ್ ಹಾವು ಇದರಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ 1 ಬವರ, ಜಗಳ. ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವನು ಯಾರು? ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವನು ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮುಮ್ಮಡಿ ಕೃಷ್ಣರಾಜ ಒಡೆಯರ್, ರಾಜ ಒಡೆಯರ್, ಚಿಕ್ಕದೇವರಾಜ ಒಡೆಯರ್. ಆನ್ಸರ್ ಬಂದು ಆಪ್ಷನ್ 4 ಚಿಕ್ಕದೇವರಾಜ ಒಡೆಯರ್. ಲಾಸ್ಟ್ ಕ್ವೆಶನ್. ಅಶ್ಮಾರೋಹಣ ಈ ಶಬ್ದದ ಅರ್ಥ ಕೇಳಿದರೆ ಸ್ನೇಹಿತರೆ ಕಲ್ಲನ್ನೇರುವುದು, ಕಲ್ಲು ಕೀಳುವುದು, ಕುದುರೆ ಓಡಿಸುವುದು, ಕುದುರೆ ಗಾಡಿ ನಡೆಸುವುದು. ಅಶ್ಮಾರೋಹಣ ಪದದ ಅರ್ಥ, ಶಬ್ದದ ಅರ್ಥ ಕಲ್ಲನ್ನೇರುವುದು. ಆಪ್ಷನ್ 1 ಕಲ್ಲನ್ನೇರುವುದು, ಏರುವುದು, ಹತ್ತುವುದು, ಕಲ್ಲನ್ನೇರುವುದು.